ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 10ನೇ ತಾರೀಕು ಜೂನ್ 2025 ಮಂಗಳವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸೆ, ಶುಕ್ಲ ಪಕ್ಷದ ಚತುರ್ದಶಿ ತಿಥಿ, ಅನುರಾಧ ನಕ್ಷತ್ರ, ಸಿದ್ಧಿಯೋಗ, ವಣಿಜಕರಣ. ಇವತ್ತಿನ ಪಂಚಾಂಗ ಫಲ. ನಿಜವಾದ ಸಾಧನೆ ಮಾಡುವವರಿಗೆ ಯಾರೂ ಜೊತೆಗಾರರು ಇರುವುದಿಲ್ಲ. ಗಮನಿಸಿದ್ದೀರಾ? ತುಂಬ ಜನ ಹೇಳೋದೇನು ಗೊತ್ತಾ, ನಮ್ಗೆ ಯಾರೂ ಸಾಥ್ ಕೊಟ್ಟಿಲ್ಲ, ನಮ್ಗೆ ಯಾರೂ ಸಪೋರ್ಟ್ ಕೊಟ್ಟಿಲ್ಲ, ಇಲ್ಲ ಅಂದಿದ್ರೆ ನಾವೇನೋ ಮಾಡಿಬಿಡ್ತಿದ್ವಿ ಅಂತ. ಯಾರಾದರೂ ಸಾಧಕರು, ಗೆದ್ದ ಸಾಧಕರನ್ನ ಗಮನಿಸಿ ನೋಡಿ, ಅವರೊಬ್ಬರೇ ಹೋರಾಡಿರ್ತಾರೆ. ಏನು ಶಂಕರ ಅವ್ರಿಗೊಂದು ಪದಕ ಹಾಕ್ತಾರೆ ವೇದಿಕೆ ಮೇಲೆ ಕರೆದು, ಅವರೊಬ್ಬರಿಗೆ ಹಾಕೋದು, ಅವ್ರ ಜೊತೆಲಿರೋರ್ಗಲ್ಲ. ವೇದಿಕೆ ಮೇಲೆ ಹತ್ತಿ ಅವರ ಸಾಧನೆಯ ಬಗ್ಗೆ, ಪರಿಶ್ರಮದ ಬಗ್ಗೆ ಪ್ರವಚನ ಕೊಡೋದು ಅವರೊಬ್ಬರೇ ಆಗಿರ್ತಾರೆ, ಇನ್ಯಾರೂ ಆಗಿರೋದಿಲ್ಲ, ಇಲ್ಲ ಅವ್ರ ಜೊತೆಲಿರೋರಲ್ಲ. ಸಾಧನೆ ಮಾಡುವವನ ಜೊತೆ ಯಾರೂ ಇರುವುದಿಲ್ಲ. ತುಂಬ ಜನ ನಮಗೆ ಅದಿದ್ದಿದ್ರೆ ಆಗ್ಬಿಡ್ತಿತ್ತು, ಇದಿದ್ರೆ ಆಗ್ಬಿಡ್ತಿತ್ತು, ಈ ಸಪೋರ್ಟ್ ಇದ್ರೆ ಆಗ್ಬಿಡ್ತಿತ್ತು, ಆ ಸಪೋರ್ಟ್ ಇದ್ರೆ ಆಗ್ಬಿಡುತ್ತು. ಖಂಡಿತ ಇಲ್ಲ. ಇದು ಮೂರ್ಖರಿಗಷ್ಟೇ ಜೊತೆಗಾರರು ಬೇಕು. ನೀವು ನೋಡಿ, ಮೂರ್ಖರು 4 ಜನದ ಜೊತೆ ಕೂತ್ಕೊಂಡು ಅದೇ ಅರಟೆ ಕಟ್ಟೆ ಹತ್ರ ಕೂತ್ಕೊಂಡು ಬುರುಡೆ ಬಿಟ್ಕೊಂಡು, ನನ್ನ ಡಿಗ್ರಿ ಕೆಲಸ ಇದು ಸಿಗಲಿಲ್ಲ ಕಣ, ನಾನು ಮಾಡಿದ BA ನನಗೆ ಅದಕ್ಕೆ ಸಂಬಂಧಪಟ್ಟಂತ ಕೆಲಸನೇ ಸಿಗಲಿಲ್ಲ, ಆ ಸಂಬಳ ನನ್ನ ಜೊತೆಲಿರೋನ್ಗೆ ಸಿಗ್ಬಿಡ್ತು, 1 ಲಕ್ಷ 2 ಲಕ್ಷದ್ದು, ನನಗೆ ಸಿಗ್ಲಿಲ್ಲ ಕಣ. ಇಲ್ಲ, ಈ ಆಫೀಸಲ್ಲಿ ನಾನು ಹೋಗಿದ್ದೆ ಕಣ, ಅವನು ಯಾರನ್ನೋ ರೆಕಮೆಂಡ್ ಮಾಡಿ ತಗೋಬಿಟ್ಟ ಕಣ. ಅವನ್ ನೋಡೋ, ಅವನು ದೊಡ್ಡ ಶ್ರೀಮಂತರ ಹುಡುಗಿನ ಪಟಾಯಿಸ್ಕೊಬಿಟ್ಟಿದ್ದಾನೆ. ಈ ರೀತಿ ಮೂರ್ಖರಾಗಿ ಮಾತನಾಡ್ಲಿಕ್ಕೆ ಜೊತೆಗಾರರು ಬೇಕು. ಮೂರ್ಖರು ಯಾವಾಗಲೂ ಜೊತೆಲೆ ಕೂತ್ಕೊಳ್ಳೋದು. ನೋಡಿ, ನೀವು ಬೇಕಾದ್ರೆ ಬರೀ ಬುರುಡೆ ಬಿಡೋ ಅಂತವ್ರು, ಹೊಗಳು ಭಟ್ರು, ತೆಗಳು ಭಟ್ರು, ಕೆಲಸ ಮಾಡದ ಮೂರ್ಖರು, ಸೋಮಾರಿಗಳು 1-4 ಜನರ ಜೊತೆಲಿ ಕುತ್ಕೊಂಡಿರ್ತಾರೆ. ಅವ್ರು ಓಡೋಣ ಮಾಡೋಣ, ಖಂಡಿತ ಇಲ್ಲ. ಇನ್ನೊಬ್ಬರನ್ನ ನೋಡ್ಕೊಂಡು ಹೊಟ್ಟೆ ಉರಿ ಪಟ್ಕೊಂಡೇ ಕುತ್ಕೊಳ್ಳೋದು ಅವ್ರು. ಅಸೂಯ ಪರರಿಗೂ ಕೂಡ 4 ಜನ ಬೇಕಿರ್ತಾರೆ. ಅವ್ರು ಕುತ್ಕೋತಾರೆ 4 ಜನ ಅಸೂಯ ಪರ. ಅವ್ನಿಗೆ ಏನಿಲ್ಲ ಮಗ, ಏನೋ ಲಕ್ ಹೊಡೆದು ಬಿಟ್ಟಿದೆ ಅವನಿಗೆ, ಏನೋ ಲಾಟ್ರಿ ಹೊಡೆದು ಬಿಟ್ಟಿದೆ ಅವನಿಗೆ. ಈ ರೀತಿಯೇ ಅದು ಬೇಡ. ಸಿಗರೇಟ್ ಸೇರ್ಲಿಕ್ಕೂ ಕೂಡ ಒಬ್ಬ ಜೊತೆಗಾರ ಬೇಕು. ನೋಡಿ, ಇಂಥ ಎಡವಟ್ಟು ಕೆಲಸಗಳು ಮಾಡಲು ಮೊನ್ನೆ ನೋಡಿ, ಯಾವುದೋ ಒಂದು ಹುಡುಗಿ ಹನಿಮೂನ್ ಟ್ರಿಪ್ಪು ಅಂತ ಕರ್ಕೊಂಡು ಹೋಗುತ್ತೆ ಗಂಡನ್ನ, ಅವನ್ ಶವವಾಗಿ ಸಿಗ್ತಾನೆ. ಆಮೇಲೆ ಆಕೆನ ಪೊಲೀಸರು ಹಿಡ್ಕೋತಾರೆ. ಇಂಥ ಕೊಲೆ ಕೇಸುಗಳು ಮಾಡ್ಲಿಕ್ಕೂ ಇನ್ನೊಂದು 3-4 ಜನ ಜೊತೆಗಾರರು ಇರಬೇಕು. ಹೌದು ನೋಡಿ, 1-2-3 ಹಿಡ್ಕೊಂಡಿದ್ದಾರೆ ಅನ್ನತಕ್ಕಂಥ ಮಾತು. ಆಕೆನ ಹಿಡ್ಕೊಂಡಿದ್ದಾರೆ, ಇನ್ನು ಅವ್ರನ್ನೂ ಹಿಡ್ಕೋತಾರೆ ಬಿಡಿ. ಎಡವಟ್ಟು ಕೆಲಸ ಮಾಡಲು 4 ಜನ ಬೇಕು. ಹೆಸರು ಕೆಡಿಸ್ಲಿಕ್ಕೆ, ಕಳ್ಳತನ ಮಾಡಲಿಕ್ಕೆ 4 ಜನ ಬೇಕು. ಮೋಸ ಮಾಡಲು 4 ಜನ ಬೇಕು. ದಗಾ ಕೆಲಸ ಮಾಡ್ಲಿಕ್ಕೆ 4 ಜನ ಬೇಕು. ಹೌದು, ನೀವು ಗಮನ ಕೊಟ್ಟು ನೋಡಿ. ಸಾಧಕನಿಗೆ ಯಾರೂ ಬೇಕಿಲ್ಲ. ಅವನಿಗೆ ತನ್ನ ಗುರಿ, ತನ್ನ ಲಕ್ಷ್ಯ, ತನ್ನ ಸಾಧನೆಯ ಮೇಲೆಯೇ ಗಮನವಿರುತ್ತದೆ. ತಾನೊಂದು ಸಾಧಿಸ್ಬೇಕು. ಅದು ವಿದ್ಯೆ ಇರ್ಬೋದು, ನೀವು ನೋಡಿ, ಯಾರಾದ್ರೂ ತುಂಬಾ ಒಂದೊಳ್ಳೆ ರ್ಯಾಂಕ್ ಹೊಡೆದಿರ್ತಕ್ಕಂಥ ಮಕ್ಕಳನ್ನು ಕೇಳಿ ನೋಡಿ,
ನಾನು ಆ ಕೋಚಿಂಗ್ ಹೋಗಿದ್ದೆ, ನಾನು ಆ ಪಾರ್ಟಿಗೆ ಹೋಗಿದ್ದೆ, ನಾನು ಈ ಫಂಕ್ಷನ್ಗೆ ಹೋಗಿದ್ದೆ, ನಾನು ಆ ಬೀಗರೂಟ ಹೋಗಿದ್ದೆ, ನಾನು ಆ ಡಾನ್ಸ್ ಪಾರ್ಟಿಗೆ ಹೋಗಿದ್ದೆ, ನಾನು ಈ ಇವೆಂಟ್ಗೆ ಹೋಗಿದ್ದೆ. ಖಂಡಿತ ಇಲ್ಲ. ಇತಿಯಲ್ಲಿ ಇಟ್ಟಿರ್ತಾರೆ, ಮಿತಿಯಲ್ಲಿ ಇಟ್ಕೊಂಡಿರ್ತಾರೆ. ಆದರೆ ಮುಖ್ಯವಾಗಿ ತಮ್ಮ ಓದಿನ ಮೇಲೆ ಗಮನ ಕೊಟ್ಟಿರ್ತಾರೆ. ಇವ್ರು ಮಾತ್ರ ನೀಟಲ್ಲಿ ಪಾಸು, ಜೆಇನಲ್ಲಿ ಪಾಸು, CETನಲ್ಲಿ ಪಾಸು, ಕ್ಯಾಟ್ ಎಕ್ಸಾಮ್ನಲ್ಲಿ ಪಾಸು. ಇದೇನೋ ಇದು ನಮ್ ಜೊತೆಲಿ ಇದೆ. ಯಾವಾಗ ಓದ್ಕೋತಿದ್ದ? ಬೆಳಿಗ್ಗೆ 4 ಗಂಟೆಗೆ ಎದ್ದೊಳ್ತಿದ್ದ. ಆ ಮಗು ಎದ್ದೊಳ್ತಿದ್ಲು, ತಾಯಿ ಜೀವ. ತನ್ನ ಕೆಲಸ ಕಾರ್ಯ ಮಾಡಿಕೊಂಡೆ, ಕೆಲಸದಲ್ಲೇ ಬಸ್ಸಲ್ಲಿ ಹೋಗ್ಕೊಳ್ಬೇಕಾದಾಗ್ಲೇ ರಿವೈಸ್ ಮಾಡ್ಕೊಂಡು ಬದುಕು ಕಟ್ಟಿರ್ತಕ್ಕಂಥವ್ನ ನಾನು ತುಂಬಾ ಜನ ನೋಡಿದ್ದಾನೆ. ರಾತ್ರಿ ನೈಟ್ ಈವ್ನಿಂಗ್ ಕಾಲೇಜ್ ಓದ್ಕೊಂಡು ಕೆಲಸ ಕಾರ್ಯ ಮಾಡ್ಕೊಂಡು ಬದುಕು ಕಟ್ಟಿರೋರ್ನ, ಸಾಧಕರಾಗಿರ್ತಕ್ಕಂಥವ್ನ ನಾನು ನೋಡಿದ್ದಾನೆ. ಆನ್ಲೈನ್ ಕೋರ್ಸ್ಗಳು ಕಟ್ಕೊಂಡು ಪಾಸ್ ಆಗಿರ್ತಕ್ಕಂಥವ್ನ ನೋಡಿದ್ದಾನೆ. ಟ್ಯೂಷನ್ಗೆ ಹೋಗೋದೇ ಓದ್ಕೊಂಡು ಪಾಸ್ ಆಗಿರ್ತಕ್ಕಂಥವ್ರನ್ನ, UPSC ಮಟ್ಟದ ಎಕ್ಸಾಮ್ಸು, ಶಾರ್ಟ್ ಸರ್ವಿಸ್ ಸೆಲೆಕ್ಷನ್ ಕಮಿಷನ್, ಅದಕ್ಕೆ ಸಂಬಂಧಪಟ್ಟಂತ ಎಕ್ಸಾಮ್ಸ್ ಪಾಸ್ ಆಗಿರ್ತಕ್ಕಂಥವ್ರನ್ನ ನಾನು ನೋಡಿದ್ದೇನೆ. ಒಬ್ಬ ಕೋಚ್ ಇಲ್ಲದೆ ಒಂದು ಒಳ್ಳೆ ಆಟಗಾರ ಆಗಿರ್ತಕ್ಕಂಥವ್ರನ್ನ ನಾನು ನೋಡಿದ್ದೇನೆ. ಯಾಕಂದ್ರೆ ದಿನನಿತ್ಯ ಸಾವಿರಾರು ಮಂದಿಯ ಜೊತೆ ಮಾತಾಡ್ತಿರ್ತಾನಲ್ವಾ, ಅದೊಂದು ವಿಸ್ಮಯದ ಕೂಟ. ನಿಮ್ಮಿಂದ ಯಾವ ಪುಸ್ತಕವು, ಯಾವ ಗುರುವು ಕಲಿಸದಷ್ಟು ಒಂದು ಪಾಠಗಳನ್ನ ನಾನು ನಿಮ್ಮಿಂದ ಕಲ್ತಿದ್ದೇನೆ ಅಂದ್ರೆ ನೀವು ನಂಬ್ತೀರಾ? 10 ಲಕ್ಷ ಜನರ ಜೊತೆ ಓಡಾಟ, ಅವ್ರ ಜೊತೆ 2-3 ಬಂದಿರ್ತಾರೆ. ಅಷ್ಟು ಜಾತಕಗಳ ಪರಾಮರ್ಶೆ, ನಿಮ್ಮ ಮಾತುಗಳು, ನಿಮ್ಮ ಅನುಭವ, ನಿಮ್ಮ ನೋವುಗಳು, ನಿಮ್ಮ ಕಷ್ಟಗಳು, ನಿಮ್ಮ ಬಾಧೆಗಳು, ನಿಮ್ಮ ಗೆಲುವುಗಳು ನಾನು ನೋಡಿದ್ದೇನೆ. ಯಾರೂ ನೋಡದ್ದು ನಾನು ನೋಡಿದ್ದೇನೆ. ಬ್ರಹ್ಮಾಂಡ ಪುರಾಣ ನಿಮ್ಮಿಂದ ನಾನು ಕಲ್ತಿರೋದು. ಈ ಬ್ರಹ್ಮಾಂಡ ಪುರಾಣಕ್ಕಿಂತ ನಾನು ವೇದಗಳಿಗಿಂತಲೂ, ಪುರಾಣಗಳಿಗಿಂತಲೂ, ಉಪನಿಷತ್ತುಗಳಿಗಿಂತಲೂ ನಿಮ್ಮನ್ನ ನೋಡಿ ಕಲ್ತಿರೋದು ಜಾಸ್ತಿ. ಅದಕ್ಕೇನೋ ಭಗವಂತ ಈ ಸ್ಥಾನ, ಈ ಗೌರವ, ಹೆಸರು, ಕೀರ್ತಿ, ಈ ಒಂದು 30-32 ವರ್ಷದಿಂದ ವಾಹಿನಿಗಳು ಇನ್ನೊಂದು ಅಂತ ನಿಮ್ಮ ಮುಂದ್ಗಡೆ ನಿಂತಿರ್ತಕ್ಕಂಥದ್ದು. ದಟ್ ಈಸ್ ದಿ ಬ್ಯೂಟಿ. ಒಬ್ಬ ಸಾಧಕನಿಗೆ ಇದೆಲ್ಲ ಬೇಕಿಲ್ಲ ಮಕ್ಕಳೇ. ಅವನ ಕಾರಣಗಳು ಹೇಳ್ತಾ ಕೂತ್ಕೊಳ್ಳಲ್ಲ. ನನಗದಿಲ್ಲ, ಇದಿಲ್ಲ. ನೋಡಿ, ನೀವು ಯಾರೇ ಸಾಧಕ, ಅವನ ಮೇಲೆ ಫೋಟೋ ಇಡ್ತಾರೆ ಎಲ್ಲ ಕ್ಯಾಮ್ರಾಗಳು, ಅವನೊಬ್ಬನೇ ಬರ್ತಾನೆ ಸಿಂಹದ ಥರ. ಅವನ ಕಾರಣಗಳು ಹೇಳ್ತಾ ಕೂತ್ಕೊಳ್ಳಿಲ್ಲ. ನನಗೆ ಅಪ್ಪ ಇಲ್ಲ, ನನಗೆ ಅಮ್ಮ ಇಲ್ಲ, ನನಗೆ ಬ್ಯಾಕ್ಗ್ರೌಂಡ್ ಇಲ್ಲ, ನನಗೆ ದುಡ್ಡಿಲ್ಲ, ನನಗೆ ಸಪೋರ್ಟ್ ಇಲ್ಲ, ನನಗೆ ಬೂಸ್ಟಪ್ ಇಲ್ಲ, ನನಗೆ ಗಾಡ್ ಫಾದರ್ ಇಲ್ಲ. ಅಂತ ದೊಡ್ಡ ಗಾಡ್ ಫಾದರ್ ಇದ್ದು ಅಮಿತಾಬ್ ಬಚ್ಚನ್ ಮಗ ಅಭಿಷೇಕ್ ಬಚ್ಚನ್. ಸಚಿನ್ ತೆಂಡೂಲ್ಕರ್ಗಿಂತಲ್ಲ ದೊಡ್ಡ ಗಾಡ್ ಫಾದರು, ಗಾಡ್ ಆಫ್ ಕ್ರಿಕೆಟ್ ಅಂತಾರೆ. ಮಗ ಏನ್ ಮಾಡ್ಕೊಂಡಿದ್ದಾನೆ? ಧೀರುಭಾಯ್ ಅಂಬಾನಿಗಿಂತಲ್ಲ ಅನಿಲ್ ಅಂಬಾನಿ ಎಲ್ಲೋಗಿ ನಿಂತಿದ್ದಾನೆ. ಅಂದ್ರೆ ನಾವು ಕಾರಣಗಳನ್ನ ಹುಡುಕುವುದೇ. ಮೂರ್ಖರಿಗಷ್ಟೇ ಕೂಟ ಬೇಕು ಮಕ್ಕಳೇ. ಮೂರ್ಖರಿಗೆ, ಸೋಮಾರಿಗಳಿಗೆ, ಕುಡುಕರಿಗೆ ನೀವು ನೋಡಿ, 4 ಜನ ಬೇಕು ಕುಳಿತುಕೊಂಡು ಕಂಪನಿ ಮಾಡ್ಲಿಕ್ಕೆ. ಅದೇ ಒಬ್ಬ ಸಾಧಕ, ಅವನಲ್ಲಿ ಕುಳಿತು ಟೈಮ್ ವೇಸ್ಟ್ ಮಾಡೋಲ್ಲ, ಅಲ್ಲೇ ಕೊರಗ್ತಾ. ಒಬ್ಬ ಕುಡುಕನಿಗೆ ನೋಡಿ, ನೋವಿಗೂ ಕುಡ್ತಾ ಬೇಕು, ನಷ್ಟಕ್ಕೂ ಒಂದು ಕುಡ್ತಾನೆ. ನಾನು ನಷ್ಟ ಆಗ್ಬಿಟ್ಟೆ ಕಣೋ, ಹುಡುಕ್ತಾನೆ. ಅವನು ಹುಡುಕೋದೇ ಒಂದು ಅವಕಾಶ ಕುಡಿಲಿಕ್ಕೆ, ಕೆಲವರು ಅಳಲಿಕ್ಕೆ, ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸ್ಲಿಕ್ಕೆ, ಇನ್ನೊಬ್ಬರ ಮೇಲೆ ಬೆರಳು ತೋರಿಸ್ಲಿಕ್ಕೆ. ಬರೀ ಇನ್ನೊಬ್ಬರನ್ನ ಬೆರಳು ತೋರಿಸ್ತಾ ಕುತ್ಕೊಬಿಟ್ಟಿರೋದು. ಅವರಿಂದ ಹೆಂಗ ಆಗೋಯ್ತು ಸರ್, ನಾನು ಮದುವೆ ಆಗ್ಬಾರ್ದಿತ್ತು ಸರ್. ನಿಜವೇ? ಅನ್ನ ಬೆಂದಿದೆಯಾ ಇಲ್ವಾ ಅಂತ ಎಷ್ಟು ದಿನ ಕಾಯ್ತೀರಿ? ಒಂದು 3 ವಾರ, 3 ತಿಂಗಳು, 3 ವರ್ಷ ಬದುಕು ಕಟ್ಕೋಬೇಕಿತ್ತಲ್ವಾ? ಆಕೆ ಆಗ್ಲಿ, ಆತನ ಆಗ್ಲಿ, ಆಯ್ತು ನಿನ್ ಬದುಕು, ಬದುಕಮ್ಮ, ನಾನು ಹಿಂಗ್ ಬದುಕ್ತೀನಿ. ಇಲ್ಲ, ಬರೀ ಆಕೆಯನ್ನ ನಿಂದಿಸ್ತಾ, ಆತನ ಮೇಲೆ ನಿಂದನೆಗಳು ಹಾಕ್ತಾ, ಅಯ್ಯೋ ನನ್ ಬದುಕು ಇರಲಾರದ ಕಾಯಿಲೆಗಳನ್ನೆಲ್ಲ ತುಂಬಿಸ್ಕೊಂಡು, ಬರೀ ಕಾರಣಗಳನ್ನ ಹೇಳ್ಕೊಂಡು ಅಲ್ಲೇ ನಿಂತು ಬಿಡೋದು. ಬಸ್ಸು ಪಂಕ್ಚರ್ ಆಗ್ಬಿಡ್ತು ಸರ್, ಟೈರ್ ಪಂಕ್ಚರ್ ಆಗ್ಬಿಡ್ತು ಸರ್, ಲೇಟ್ ಆಗ್ಬಿಡ್ತು ಸರ್. ಯಾವಾಗ್ಲೂ ಆಫೀಸ್ಗೆ ಲೇಟು. ಕೇಳಿದ್ರೆ ನಿತ್ಯ ಅವನ ಹತ್ರ ಒಂದು ಕಾರಣ ಇರುತ್ತೆ. ಇಟ್ ಇಸ್ ಹ್ಯಾಪನಿಂಗ್. ಸಾಧಕ ಅದೆಲ್ಲ ಹೇಳೇ ಇರೋಲ್ಲ, ನೀವು ನೆನಪಿಟ್ಟುಕೊಳ್ಳಿ.
ಅವರಿಂದ ಆಯ್ತು ತಪ್ಪು, ಇವರಿಂದ ಆಯ್ತು ತಪ್ಪು. ಅವನು ಮಾಡೋಕ್ ಮೊದಲೇ ಅದಕ್ಕೊಂದು ತಯಾರಿ ಮಾಡ್ಕೊಂಡಿರ್ತಾನೆ. ಸಿದ್ಧತೆಗಳ ಜೊತೆಯಲ್ಲಿ ಹೆಜ್ಜೆ ಇಡತಕ್ಕಂಥದ್ದಾಗುತ್ತದೆ ಒಬ್ಬ ಸಾಧಕನಿಗೆ. ದಾಟ್ ಇಸ್ ದಿ ಬ್ಯೂಟಿ. ಅದಕ್ಕೆ ನೋಡಿ ಅವನೊಬ್ಬನೇ ಸಿಂಗಲ್ ಆಗಿ, ಮೊನ್ನೆ ನೋಡಿ ಅನಂತ್ನಾಗ್ ಅವರು ಒಬ್ಬರೇ ಹೋಗ್ತಾರೆ, ಪದ್ಮಶ್ರೀ ಆ ಪ್ರಶಸ್ತಿಯನ್ನ ರಾಷ್ಟ್ರಪತಿಗಳಿಂದ ಪಡಿತಾರಪ್ಪ. ಎಷ್ಟು ಖುಷಿ ತರತಕ್ಕಂಥ ಹೆಮ್ಮೆಯ ವಿಚಾರ. ಒಬ್ಬ ನಮ್ಮ ಕನ್ನಡದ ಕಲಾವಿದರಿಗೆ 8 ಜ್ಞಾನಪೀಠ ಪ್ರಶಸ್ತಿಗಳನ್ನ ನಮ್ಮ ಕನ್ನಡ ಭಾಷೆಗೆ, ಯಾವ ಭಾಷೆಗೂ ಬಂದಿಲ್ಲ, ನೆನ್ಪಿಟ್ಕೊಳ್ಳಿ. ಆದ್ರೂ ಅದ್ರ ಬಗ್ಗೆ ಮಾತಾಡ್ತಕ್ಕಂಥವನು ಒಬ್ಬನೇ ಮೂರ್ಖ. ನೋಡಿ, ಮೂರ್ಖರಿಗೆ ಅಲ್ಲೊಂದು ಕೂಟ ಸೇರ್ಕೊಳ್ಳುತ್ತೆ. ಮೂರ್ಖನಿಗೆ ಕೂಟ ಸೇರ್ಕೊಳ್ಳುತ್ತೆ, ಸಾಧಕನಿಗೆ ಕೂಟ ಇರೋಲ್ಲ. ಅವ್ನು ಗೆದ್ದ ಮೇಲೆ ಊರೆಲ್ಲ ನೆಂಟ್ರೆ. ನಾನು ಅದಕ್ಕೆ ಆಗಾಗ ಹೇಳ್ತಿರ್ತಾನೆ, ಗೆಲ್ಲುವವರೆಗೂ ನೀವು ಅನಾಥರೆ, ಗೆದ್ದ ಮೇಲೆ ಊರೆಲ್ಲ ನೆಂಟರೆ, ಸ್ನೇಹಿತರೆ, ಬಂಧುಗಳೇ, ಆತ್ಮೀಯರೇ. ನಮ್ಮವನ್ ಕಣೋ, ನಮ್ ಗುರುಜಿ ಕಣೋ, ನಮ್ ರವಿ ಕಣೋ, ನಮ್ ಶಂಕರ ಕಣೋ, ಎಲ್ಲರೂ ಹೇಳೋದೆ. ಅದೇ ಆ ಸಾಧನೆ ಹಾದಿನಲ್ಲಿ ನೀವು ಯಾವತ್ತಾದ್ರೂ ಯೋಚಿಸಿದ್ರೆ ಬರೀ ಕಾರಣಗಳು ಕೊಟ್ಕೊಂಡು, ಇರ್ಲಿಲ್ಲ ಸರ್, ನನಗೆ ಇರ್ಲಿಲ್ಲ ಸರ್. ನೀವು ನಂಬಲ್ಲ, ನನ್ನ ಗುರುಗಳು ನನ್ಗೆ ಈಗಲೂ ನೆನಪಿದೆ. ಅವ್ರು ಹೇಳ್ತಿದ್ದಿದ್ದು ನಾನು ನೋಡಿದ್ದೇನೆ. ಅವ್ರಿಗೆ ಏನೋ ಒಂದು ಭಗವಂತ ಕೊಟ್ಟಂತ ಒಂದು ಬಡತನ. ಕುಡಿಲಿಕ್ಕೆ ನೀರಿಲ್ಲ ಅವ್ರ ಜಾಗದಲ್ಲಿ, ಕಾವೇರಿ ನೀರಿಲ್ಲ. ಇದೆಲ್ಲ ಒಂದು 40 ವರ್ಷದ ಹಿಂದ್ಗಡೆ ಮಾತು, 45-50 ವರ್ಷದ ಹಿಂದ್ಗಡೆ ಮಾತು. ಅವರ ಮನೆಯಿಂದ ಕಡಿಮೆ ಅಂದ್ರೂ ಒಂದು 7-8 ಕಿಲೋಮೀಟರ್ ಮುಂದಕ್ಕೆ ಹೋಗಿ ತಗೋಬರ್ಬೇಕಿತ್ತು. ಒಂದು ಕಡಿಮೆ ಅಂದ್ರೆ ಒಂದು 4 ಕಿಲೋಮೀಟರ್. ಸೈಕಲ್ಲು ಇಲ್ಲ. ಬಿಂದಿಗೆಗೆ ಒಂದು ಹಗ್ಗ ಹಾಕಿ ಕಟ್ಕೊಂಡು 2 ಬಿಂದಿಗೆ ನೀರು. ಏನ್ ಮಾಡೋರು ಅಂದ್ರೆ, ಒಂದು ಬಿಂದಿಗೆ ತಗೊಂಡು ಹೋಗೋದು ಮನೆಯಿಂದ, ಆಗ ಕ್ಯೂನಲ್ಲಿ ನಿಂತ್ಕೊಂಡು ಕೊಳಾಯಿ ನೀರು ಹಿಡ್ಕೊಂಡು ಬರೋದು. ಹಿಂಗ್ ಬರ್ತಿರ್ಬೇಕಾದ್ರೆ ಯಾರೋ ಕೇಳಿದ್ದಾರೆ, ಏನಪ್ಪ ಎಲ್ಲಿಂದ ನೀರು ತರ್ತಿದೆ, ಏನ್ ನೀರು ಇದು? ಕುಡಿಯೋ ನೀರು, ಇದು ಮನೆಗೆ ತಗೊಂಡು ಹೋಗ್ತಿದ್ದೀನಿ ಅಂತ. ನಮಗೂ ಒಂದು ಬಿಂದಿಗೆ ತಂದು ಕೊಡ್ತೀಯಾ ಅಂತ. ಅಯ್ಯೋಯ್ಯೋ, ನನಗೆ ಸಮಯ ಇಲ್ಲ. ನಿನ್ಗೆ ₹1 ಕೊಡ್ತೀನಿ ಅಂತ ಹೇಳ್ಬಿಟ್ಟು, ಅಯ್ಯೋ ಇಲ್ಲ, ಆಗೋಲ್ಲ. ಇಲ್ಲಪ್ಪ, ನಿನಗೆ ಕೊಡ್ತೀನಿ ಅಂತ. ಸರಿ, ಯೋಚನೆ ಮಾಡಿದ್ರೆ 1 ಬಿಂದಿಗೆ ಆಗೋಲ್ಲ, 2 ಬಿಂದಿಗೆ ತಂದು ಕೊಡ್ತೀನಿ ಅಂತ. ನೀವು ನಂಬೋಲ್ಲ, 3-4 ಕಿಲೋಮೀಟರ್ ಬೆಳಿಗ್ಗೆನೆ ಎದ್ದೋಗೋದು, ತಮ್ಮ ಬಿಂದಿಗೆನಲ್ಲೇ ನೀರು ಹಿಡ್ಕೊಂಡು ಬಂದು ಅವ್ರಿಗೆ ಕೊಟ್ಟು ದಿನ ₹2. ಹಾಗೇ ಪರಿಚಯ ಇನ್ನೊಂದು ಪಕ್ಕದ ಮನೆ, ಇನ್ನೊಂದು ಪಕ್ಕದ ಮನೆ, ಇನ್ನೊಂದು ಪಕ್ಕದ ಮನೆ. ಸಮಯ ಸಾಕಾಗ್ತಿಲ್ಲ. ಒಂದು ಬಾಡಿಗೆಗೆ ಸೈಕಲ್ ತಗೋತಾರೆ ₹1, 1 ಅವರಿಗೆ ₹1 ಅವತ್ತಿನ ಕಾಲಕ್ಕೆ. ನೀವು ನಂಬೋಲ್ಲ, ಬಿಂದಿಗೆಗಳು ಅವ್ರದೇ ಬಿಂದಿಗೆ ತಗೊಂಡು ಹಗ್ಗ ಕಟ್ಟಿ ತಗೋಬಂದು 10 ಬಿಂದಿಗೆ, 1 ಗಂಟೆ ಅಷ್ಟರಲ್ಲಿ 20 ಬಿಂದಿಗೆ ನೀರು ಹಾಕೋದು. ₹20, ₹1 ಬಾಡಿಗೆಗೆ ಹೋಯ್ತು. ಆ ಬಿಂದಿಗೆಗಳನ್ನು ಬಾಡಿಗೆಗೆ ತಗೋಬಂದಿದ್ರು, 4 ಆಣೆ ಕೊಟ್ಬಿಟ್ಟು. ಒಂದು ದಿನಕ್ಕೆ 4 ಆಣೆ. ಇವ್ರು ನೋಡಿ, ಒಂದು ದಿನ ಪೂರ್ತಿ ಇಟ್ಕೊಳ್ಳೋದು 20 ಬಿಂದಿಗೆ, 30 ಬಿಂದಿಗೆ, 40 ಬಿಂದಿಗೆ, 50 ಬಿಂದಿಗೆ, 100 ಬಿಂದಿಗೆ ನೀರು ಹಾಕ್ತಿದ್ರು. ಆವತ್ತಿಗೆ ಅವರಿಗೆ ವಯಸ್ಸು ಬಂದು ಒಂದು ಹಬ್ಬ ಅಂದ್ರೆ ಒಂದು 10-11 ವರ್ಷ. ಅದನ್ನ ಅವ್ರ ತಾಯಿ ಹೇಳ್ತಿದ್ದು, ನನ್ನ ಮಗ ಕುಳಿತ್ಕೊಂತಿರ್ಲಿಲ್ಲಪ್ಪ, 7ನೇ ಕ್ಲಾಸು ಹಿಂಗ್ ಹೋಗ್ತಿದ್ದವನು, ತಗೋಬರ್ತಿದ್ದ. ಅವರಪ್ಪ ಸೈಕಲ್ ಕೂಡ ಕೊಡ್ಲಿಲ್ಲ. ಹಾಳು ಮಾಡ್ಬಿಡ್ತೀಯ, ನಾನು ಕೆಲ್ಸಕ್ಕೆ ಇಟ್ಕೊಂಡಿದ್ದೀನಿ, ನಿನಗೆ ತುಳಿಯೋಕ್ಕೂ ಬರೋಲ್ಲ ಅಂತ. ಸೈಕಲ್ ತುಳಿಯೋಕ್ಕೂ ಬರ್ತಿರ್ಲಿಲ್ಲ, ತಳ್ಕೊಂಡು ಹೋಗೋದು, ತಳ್ಕೊಂಡು ಬರೋದು. ನೋಡಿ ಲೆಕ್ಕ. ಬೆಳಗ್ಗೆ 3:30 ಹೋಗೋದು, 6-6:30 ಮುಗಿಸ್ಕೊಳ್ಳೋದು. ಸಾಧಕರು, ನೀವು ನಂಬೋಲ್ಲ, ಇವತ್ತೊಂದು ದೊಡ್ಡ ಸಾಮ್ರಾಜ್ಯವೇ ಕಟ್ಟಿದ್ದಾರೆ. ಕಡಿಮೆ ಅಂದ್ರೂ ಒಂದು 700 ಜನ ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಇದೆ. ಇಂಡೈರೆಕ್ಟ್ ಆಗಿ ಒಂದು 7,000 ಜನ ಎಂಪ್ಲಾಯ್ಮೆಂಟ್ ಕೆಲಸ ಮಾಡ್ತಿರ್ತಕ್ಕಂಥದ್ದು. ಒಂದು 400 ಕೋಟಿ ರೂಪಾಯಿಯ ಕಂಪನಿ ಕಟ್ಟಿದ್ದಾರೆ. ಇರ್ತಾರೆ ಅವ್ರ ಜೊತೆ ಜಾತಕ, ಪರಾಮರ್ಶೆ, ಇದೆಲ್ಲವೂ. ಸಾಧಕನಿಗೆ ಕಾರಣಗಳು ಹುಡುಕ್ತಾ ಕುಳಿತುಕೊಳ್ಳುವುದಿಲ್ಲ. ಅಪ್ಪ ಸೈಕಲ್ ಕೊಡ್ಲಿಲ್ಲ, ಮನೇಲಿ ಬಿಂದಿಗೆ ಇಲ್ಲ, ಅದೆಲ್ಲ ಕಾರಣ ಕೊಡ್ಲೇ ಇಲ್ಲ. ಭುಜದ ಮೇಲೆ 10 ಬಿಂದಿಗೆ ಆಗೋವರೆಗೂ ಭುಜದ ಮೇಲೆನೆ ತಗೊಬಂದು ತುಂಬಿಸ್ತಿದ್ರು. 4 ಕಿಲೋಮೀಟರ್ ಹೋಗು, 4 ಕಿಲೋಮೀಟರ್ ಬಾ. ಬೆಳಿಗ್ಗೆ ಅಷ್ಟೊತ್ತಿಗೆ ಹೋದ್ರೆ ಖಾಲಿ ಇರುತ್ತೆ ಅಂತ ಬೇರೆ. ಆ ಕೊಳಾಯಿ ಕಾವೇರಿ ನೀರು ಲೆಕ್ಕ ಹಾಕೊಳ್ಳಿ.
ನೀವು ನಿಮ್ಮ ಸುತ್ತಮುತ್ತ ಇರೋರನ್ನ ನೋಡಿ, ನೀವು ನಿಮ್ಮ ಮನೇಲಿರೋರ್ನೇ ನೋಡಿ, ನಿಮ್ಮ ಕುಟುಂಬದವ್ರನ್ನ ನೋಡಿ, ಎಷ್ಟು ಈ ಬುಕ್ ಇಲ್ಲ, ಈ ಮೊಬೈಲ್ ಇದ್ರೇನೆ, ಆಪಲ್ ಫೋನ್ ಇದ್ರೇನೆ, ಈ ಬೈಕ್ ಇದ್ರೇನೆ, ಈ ತರದ ಬೇರೆ ಬೇರೆ ಕಾರಣಗಳು ಕೊಟ್ಕೊಂಡೇ ಅಲ್ಲೇ ನಿಂತು ಬಿಟ್ಟಿರೋದು. ಸಾಮಾನ್ಯ ಬಾವಿ ಕಪ್ಪೆಯಾಗಿ ನಿಂತ್ಕೊಬಿಟ್ಟಿರೋದು. ಒಬ್ಬ ಸಾಧಕ ಸಾಧನೆ ಅಂತ ಸಾಧ್ಯವಾಗುತ್ತೆ ನನ್ನಿಂದ ಅಂತ ಆತ ನಿರ್ಧಾರ ಮಾಡಿದ ಮೇಲೆ ಆತನನ್ನ ಸೋಲ್ಸೋರು ಯಾರು ಇರೋಲ್ಲ. ನಾನು ಯಾವಾಗ್ಲೂ ಹೇಳ್ತಿರ್ತೇನೆ, ನೀನು ಈಜುತ್ತೇನೆ ಅಂತ ನಿರ್ಧಾರ ಮಾಡಿದ ಮೇಲೆ ಯಾವ ಸಮುದ್ರ ಕೂಡ ಮುಳುಗ್ಸೋಕ್ಕಾಗೋದಿಲ್ಲ. ಏನಕ್ಕೆ ಬಾವಿಲಿ ಈಜ್ತೀಯಾ, ಹೋಗು ಸಮುದ್ರನೇ ಈಜು ಅಂತ ಹೇಳ್ತಿರ್ತಾನೆ. ಬಾವಿಲಿ ಇನ್ನೂ ಯಾಕೆ ನಿಂತ್ಕೊಂಡಿದೀಯಪ್ಪೋ, ಈಜ್ ಬಂದ್ಬಿಟ್ಟಿದೆ ಅಲ್ವಾ, ಹೋಗು ಸಮುದ್ರಕ್ಕೆ ಲಗಾಯಿಸು. 10th ಪಾಸ್ ಆಯ್ತಲ್ವಾ, ತಗೋ ಒಂದೊಳ್ಳೆ ಡಿಪ್ಲೊಮಾ ತಗೋ, ಇನ್ನೊಂದು ಡಿಗ್ರಿ ತಗೋ, ಇನ್ನೊಂದು ಸಾಧನೆ ಮಾಡು, ಇನ್ನೊಂದು ಪುಟ್ಟ ಕೆಲಸ ಮಾಡು, ಅದರಲ್ಲೊಂದು ತಯಾರಿ ಮಾಡು, 1 ವರ್ಷಗಟ್ಲೆ ಅದಕ್ಕೊಂದು ರೂಪ ಕೊಡು. ಇಲ್ಲ, ಕಾರಣಗಳು ಹೇಳೋದು, ನನಗೆ ನಮ್ಮಪ್ಪ ಇಲ್ಲ, ನಮ್ಮಮ್ಮ ಇಲ್ಲ, ಎಲ್ಲವೂ ಕಾರಣಗಳೇ, ಬರೀ ಕಾರಣಗಳೇ. ಇವತ್ತಿನ ಯುವ ಜನಾಂಗಕ್ಕೆ ನಾನು ಡಿಗ್ರಿ ಮಾಡಿದ್ದೀನಿ, ಹೋಗಿದ ತಕ್ಷಣ 1 ಲಕ್ಷ ಸಂಬಳ ಕೊಡಬೇಕು ಅಂತ. ನಾವಲ್ಲಿ ಏನ್ ಪರ್ಫಾರ್ಮೆನ್ಸ್ ಮಾಡ್ತೇವೆ, ಕಂಪ್ನಿ ಏನ್ ಬೆನಿಫಿಟ್ಸ್ ಪಡೆಯುತ್ತೆ, ಯಾವುದರಲ್ಲಿಯೂ ಅವಗಾಹನೆ ಇಲ್ಲ. ನಾವು ಕೆಲಸ ಕಲ್ತ್ಕೋಬೇಕು, ಇನ್ನಷ್ಟು ಪರ್ಫಾರ್ಮೆನ್ಸ್ ತೋರಿಸ್ಬೇಕು, ಇಲ್ಲ. ಹೋಗಿದ ತಕ್ಷಣ 1 ಲಕ್ಷ ಸಂಬಳ ಕೊಟ್ಬಿಡ್ಬೇಕು, ಫೆಸಿಲಿಟಿ ಕೊಟ್ಬಿಡ್ಬೇಕು, ಕ್ಯಾಬ್ ಕೊಟ್ಬಿಡ್ಬೇಕು, ಫುಡ್ ಫೆಸಿಲಿಟಿ ಕೊಟ್ಬಿಡ್ಬೇಕು, 1 ಲಕ್ಷ ಸಂಬಳ ಕೊಟ್ಬಿಡ್ಬೇಕು, ಬೋನಸ್ ಕೊಟ್ಬಿಡ್ಬೇಕು. ನಾನೇನು ವಾಪಸ್ ಕೊಟ್ಟಿದ್ದೇನೆ, ನಮ್ಮ ತಂದೆ ತಾಯಿಗೆ ಏನು ವಾಪಸ್ ಕೊಟ್ಟಿದ್ದೇನೆ, ಆ ವಿದ್ಯಾದೇವಿಗೆ ಏನು ವಾಪಸ್ ಕೊಟ್ಟಿದ್ದೇನೆ, ವೃತ್ತಿ ದೇವಿಗೆ ಏನು ವಾಪಸ್ ಕೊಟ್ಟಿದ್ದೇನೆ, ಶಕ್ತಿ ದೇವಿಗೆ ಏನು ವಾಪಸ್ ಕೊಟ್ಟಿದ್ದೇನೆ, ಕುಟುಂಬಕ್ಕೆ ಏನು ವಾಪಸ್ ಕೊಟ್ಟಿದ್ದೇನೆ? ಖಂಡಿತ ಇಲ್ಲ. ಯಾವಾಗ್ಲೂ ಬೇಯೋದು ಇನ್ನೊಬ್ಬರನ್ನ, ಈ ಮೂರ್ಖರ ಹಾಗೆ, ಈ ಕುಡುಕರ ಹಾಗೆ, ಈ ಭಿಕ್ಷೆ ಬೇಡವರು ಕೂಡ ನೋಡಿ 4 ಜನ ಸೇರ್ಕೊಂಡಿರ್ತಾರೆ. ನೀನ್ ಅಲ್ಲಿ ನಿಂತ್ಕೊಂಡು, ನಾನು ಇಲ್ಲಿ ನಿಂತ್ಕೊಂಡು, ನಾನು ಇಲ್ಲಿ ಹೋಗ್ತೀನಿ ಅನ್ನತಕ್ಕಂಥದ್ದು ನೀವು ಸಿಗ್ನಲ್ಗಳಲ್ಲಿ ನೋಡಿ. ಭಿಕ್ಷೆ ಬೇಡ್ಲಿಕ್ಕೂ ಕೂಡ 4 ಜನನೇ ಸೇರ್ಬೇಕು. ಸಾಧಕನಿಗೆ ಬೇಕಿಲ್ಲ. ಒಂದು ಆಟೋ ಡ್ರೈವರ್ನ ನೋಡಿ ಮಕ್ಕಳೇ, ಕೆಲವರು ಇದ್ದಾರೆ, ನಾನು ಇವತ್ತಿಗೂ ಮರ್ತಿಲ್ಲ. 1990-91ರಲ್ಲಿ ನಾನು ನೋಡಿದ್ದೇನೆ ಒಬ್ಬರನ್ನ. ಮನೆಯಲ್ಲಿ 5 ಜನ ಹೆಣ್ಮಕ್ಳು, ಒಬ್ಬ ಮಗ. ಆ ಪುಣ್ಯಾತ್ಮ 2 ಆಟೋ ಬಾಡಿಗೆಗೆ ಬಿಟ್ಟಿದ್ದ ಅವತ್ತಿಗೆನೆ ತನ್ನ ಆಟೋನಲ್ಲಿ ಬೆಳಿಗ್ಗೆ ಎದ್ದು ಚರ್ಚಿಗೆ ಹೋಗ್ಬಿಟ್ಟು ಬರೋರು, ಮಕ್ಕಳನ್ನ ಕರ್ಕೊಬಿಟ್ಟು 5:30 ಎಬ್ಬರಿಸಿ. ಓ ದೇವತಾ ಮನುಷ್ಯ. ಇದ್ದಾರೋ ಇಲ್ವೋ ಗೊತ್ತಿಲ್ಲ, ಜಾಗ ಇಲ್ಲೋ ಬದಲಾಗಿದೆ ನಗರೀಕರಣದ ರಭಸದಲ್ಲಿ. 35-36 ವರ್ಷದ ಹಿಂದ್ಗಡೆ ಮಾತು ನೋಡಿದ್ದೇನೆ. ನಾನು ಕುತೂಹಲದಿಂದ ನೋಡ್ತಿದ್ದೆ. ಏನೋ ಮಾಡ್ತಿದ್ದೆ ಅಂತ ನನಗೊಂದು ಚಾಕ್ಲೇಟ್ ಕೊಡೋರು. ದಟ್ ವಾಸ್ ದ ಬ್ಯೂಟಿ. ಹೋಗೋ ಅಂತ ಹೇಳ್ಬಿಟ್ಟು ನನ್ನ ಚರ್ಚಿಗೆ ಕರ್ಕೊಂಡು ಹೋಗೋರು. ಬಾ ಅಂತ ಹೇಳ್ಬಿಟ್ಟು ಅವಾಗ ಕಳ್ಸೋರು. ಆ ಮನುಷ್ಯ 4 ಹೆಣ್ಮಕ್ಳಿಗೆ ಒಳ್ಳೊಳ್ಳೆ ಓದಿಸಿದ್ರು, ಒಳ್ಳೊಳ್ಳೆ ಮನೆತನ ಕೊಟ್ಟು ಮದುವೆ ಮಾಡಿಸಿದ್ರು, 3 ಅಂತಸ್ತಿನ 3 ಮನೆ ಕಟ್ಟಿದ್ರು. ಅವ್ರು ರಜಾ ಹಾಕಿದ್ದೆ ನಾನು ನೋಡಿರ್ಲಿಲ್ಲ. ನನ್ನ ತಂದೆ ಕೂಡ ಜೊತೆ ಎದ್ದೋಗೋರು, ಅವರು ಎದ್ದೋಗೋರು. ನನ್ನ ತಂದೆ ಕಷ್ಟ ಸಹಿಷ್ಣುತೆ, ಅವ್ರಿಗೆ ಆ ಸ್ಮಾರ್ಟ್ನೆಸ್ ಗೊತ್ತಿಲ್ಲ ಪಾಪ. ಏನೋ ಬದುಕು ನಾವು ಪಡೆದಿದ್ದಷ್ಟೇ ಪಾಪ. ಅವ್ರನ್ನ ಯಾಕೆ ಅನ್ಬೇಕು, ಅವ್ನಿಗೆ ಗೊತ್ತಿದ್ದಷ್ಟು ನಮಗ್ ಬದುಕು ಕಟ್ಟಿಸ್ಕೊಟ್ಟ. ನಾನು ಅದಕ್ಕೆ ಇಷ್ಟು ಚೆನ್ನಾಗಿರೋದು ಅಷ್ಟೇ ಹೇಳಬಲ್ಲೆ. ಸೊ ಒಬ್ಬ ಸಾಧಕ, ಒಬ್ಬ ಆಟೋ ಡ್ರೈವರ್ನಲ್ಲೂ ಇದ್ದಾನೆ. ತುಂಬಾ ಜನ 1,000, 2,000, 3,000 ಸಂಪಾದನೆ ಮಾಡೋರು ನೋಡಿದ್ದಾನೆ. ನನ್ಗೆ ಇವತ್ತಿಗೂ ಒಬ್ಬ ಇನ್ಸ್ಪಿರೇಷನ್ ಹುಡುಗ ಗೋಪಿ ಅಂತ ಹೇಳ್ಬಿಟ್ಟು, ಅದ ಯಾರನ್ನೂ ಇಷ್ಟಪಡ್ತಾನೆ. ಬಾರಲ್ಲಿ ಕೆಲಸ, ಸಪ್ಲೈಯರ್ ಕೆಲಸ, ಆಡಬಾರ್ದು ಮಾತುಗಳು ಆಡ್ತಾರೆ, ಕುಡಿದು ವಾಂತಿ ಮಾಡಿಬಿಡ್ತಾರೆ. ತಟ್ಟೆ ಕ್ಲೀನ್ ಮಾಡಬೇಕು, ಆ ಟೇಬಲ್ ಕ್ಲೀನ್ ಮಾಡಬೇಕು, ಆ ವಾಸನೆ ದುರ್ವಾಸನೆಗಳ ನಡುವೆ, ಆ ದುರ್ವಾರ್ತೆಗಳ ನಡುವೆ ಕುಡಿದಾಗ ಮನುಷ್ಯ ಏನೇನ್ ಮಾಡ್ತಾನೋ, ಎಂತೆಂಥದ್ದು ಮಾಡ್ತಾನೋ ನೋಡಿ. ಬೆಳಿಗ್ಗೆ ಶುದ್ಧ ಮಂಡ್ಯದ ಹುಡುಗ ಬಂದು ಇಲ್ಲೆಲ್ಲೋ ಬದುಕು ಕಟ್ಕೊಂಡಿದ್ದ, ರೂಮ್ ಮಾಡ್ಕೊಂಡು. ಎಲ್ಲೋ ಒಂದು ಪುಟ್ಟದಾಗ ಒಂದು ಟೈಪಿಂಗ್ ಹೋಗ್ತಿದ್ದಂಥ ಹುಡುಗಿ ಅಲ್ಲೊಂದು ಪ್ರೀತಿ ಗೆಳತನ. ಸೀದಾ ಹೋಗಿ ಧೈರ್ಯವಾಗಿ ಕೇಳ್ಬಿಟ್ಟಿದ್ದಾನೆ. ಅವ್ರ ಮನೆಯವ್ರು ಹೇಳಿರೋದು ಒಂದೇ ಮಾತು, ಬಾರಲ್ಲಿ ಕೆಲಸ ಮಾಡ್ತೀಯಪ್ಪ, ನಮಗ್ ಕಷ್ಟ ಆಗುತ್ತೆ ಕೊಡೋಕೆ, ಯೋಚನೆ ಮಾಡು ಅಂತ. ನನಗೆ ಸ್ವಲ್ಪ ಸಮಯ ಕೊಡಿ ಅಂತೇಳಿ ಉಳಿತಾಯದಲ್ಲಿ ಇದ್ದ ದುಡ್ಡಲ್ಲಿ ಒಂದು ಆಟೋ ತಗೊಂಡ. ಆಟೋನ ಕೆಲಸ ಬಿಟ್ಟ, ದುಡಿಲಿಕ್ಕೆ ಶುರು ಮಾಡ್ದ. ಇನ್ನೊಂದಷ್ಟು ದುಡ್ಡು ಸೇವ್ ಮಾಡ್ಬಿಟ್ಟು ಒಂದು 50,000 ರೂಪಾಯಿಗೆ ಒಂದು ಚಿಕ್ಕ ಮನೆ ಲೀಸ್ಗೆ ಹಾಕೊಂಡ. ಎಲ್ಲ 2 ವರ್ಷದಲ್ಲಿ. ಅಷ್ಟೊತ್ತಿಗೆ ಆ ಹುಡುಗಿನ ಓದ್ಲಿಕ್ಕೆ ಹೇಳಿದ್ದ. ಎಲ್ಲ ಆದ್ಮೇಲೆ ಅವ್ರ ಮನೆಯವ್ರ ಮುಂದ್ಗಡೆ ನಿಂತ್ಕೊಂಡು, ನೋಡಿ ಮನೆ ಲೀಸ್ಗೆ ಹಾಕೊಂಡಿದ್ದೀನಿ, ಬ್ಯಾಂಕಲ್ಲಿ ಒಂದು 50-60 ಸಾವಿರ ರೂಪಾಯಿ ಇದೆ, ಸ್ವಂತ ಆಟೋ ಇದೆ,
ದಿನಕ್ಕಿಷ್ಟು ದುಡಿತಿದ್ದೀನಿ, ಕಡಿಮೆ ಅಂದ್ರೆ 1500 ರೂಪಾಯಿ ದುಡಿತಿದ್ದೀನಿ ಅನ್ನತಕ್ಕಂಥ ಧೈರ್ಯವಾಗಿ ನಮ್ಮಂತ 4 ಜನ ಆತ್ಮೀಯರನ್ನ ಕರ್ಕೊಂಡು ಹೋಗಿ ಅವ್ರ ಮನೆಯಲ್ಲಿ ಹೆಣ್ಮಗು ಮುಂದ್ಗಡೆ ಅವ್ರ ಮನೆಯವ್ರು ಕೇಳಿದ್ದೆ, ಆ ಮನೆಯವ್ರು ಕೊಟ್ಟು ಬಿಟ್ರು. ಬದುಕು ಅದ್ಭುತವಾಗಿ ಕಟ್ಕೊಂಡಿದ್ದಾನೆ, 2 ಮಕ್ಕಳು ತಂದೆ. ಇವತ್ತು ಅವರು ಆ ಮಕ್ಕಳಿಗೆ ಮದುವೆ ವಯಸ್ಸು ಬಂದಿರಬೇಕು ನೋಡಿ. ಭೇಟಿಯಾಗಿ ಎಷ್ಟೋ ವರ್ಷ ಆಯ್ತು, ಒಂದು 15-18 ವರ್ಷ ಆಯ್ತು ಆ ಮಗುವನ್ನ. ಅಂದ್ರೆ ಆತ ಕಾರಣಗಳು ಹೇಳ್ತಾ ಕೂತ್ಕೊಳ್ಳಿಲ್ಲ. ನನಗೆ ಹೆಣ್ಣು ಕೊಡೋದಿಲ್ಲ ಅಂದ್ಬಿಟ್ರು ಅಂತ ಅವ್ನು ಕುಡ್ತಕ್ ಬೀಳಿಲ್ಲ. ಅವನ ಜೀವನದಲ್ಲಿ ಕುಡ್ದಿದ್ದೆ ನಾವು ನೋಡಿಲ್ಲ, ಕೇಳಿಲ್ಲ. ಇಷ್ಟಕ್ಕೂ ಬಾರಿಲ್ ಕೆಲಸ ಮಾಡಿದ್ರು ಕೂಡ. ನಾವು ಈ ಥರನೇ ಹುಡ್ಕೋದು ಮಕ್ಕಳೇ. ತುಂಬಾ ಜನ ಏನಕ್ಕೆ ಚೆನ್ನಾಗಿಲ್ಲ, ಬದುಕು ಕಟ್ಕೊಳ್ಳಿಲ್ಲ ಅಂದ್ರೆ ಕಾರಣಗಳು ಹೇಳ್ತಾ. ಅದೇ ಬೇರೆಯವರಾಗಿದ್ದಿದ್ರೆ ನೋಡಿ ನನ್ಗೆ ಹೆಣ್ಣು ಕೊಡ್ಲಿಲ್ಲ ಅಂತ ಹೇಳ್ಬಿಟ್ರು, ಆ ಹುಡುಗಿ ಸಪೋರ್ಟ್, ಮಾರಲ್ ಸಪೋರ್ಟ್, ನೋಡಿ ಏನಾದ್ರೂ ಮಾಡು ನಾನು ನಿಲ್ತೇನೆ. ಸಿ ದ್ಯಾಟ್. ಆ ಸಾಧಕ, ನೀವು ಅಲ್ಲಿ ರಾಷ್ಟ್ರಪತಿ ಹತ್ರನೇ ಹೋಗ್ಬಿಟ್ಟು ಒಂದು ಪದಕ ತಗೋಬೇಕು ಅಂತೇನು ಇಲ್ಲ, ಗವರ್ನರ್ ಹತ್ರನೇ ಒಂದು ಪದಕ ತಗೋಬೇಕು ಅನ್ನತಕ್ಕಂಥದ್ದೇನಿಲ್ಲ. ಪುಟ್ಟ ಈ ಥರದ್ದು ಎಷ್ಟೋ ಪದಕಗಳು ನಿಮ್ಮ ಕೊರಳಿಗೆ ಬಂದು ಬೀಳ್ತವೆ ಮಕ್ಕಳು. ಪುಟ್ಟದಾಗಿ ಮಾಡೋ ಪ್ರತಿ ಕೆಲಸದಲ್ಲೂ ಆಸ್ಥೆಯಿಂದ, ಪ್ರೀತಿಯಿಂದ, ಆತ್ಮೀಯತೆಯಿಂದ ಎದೆಗಪ್ಪಿಕೊಂಡು ಮಾಡಿ ನೋಡಿ. ಕಾರಣಗಳು ಕೊಡ್ತಾರೆ, ನನ್ನ ಗಂಡ ಸರಿ ಇಲ್ಲ, ನನ್ನ ಮಗ ಸರಿ ಇಲ್ಲ, ನನಗೆ ಬುಕ್ ಇಲ್ಲ, ನನಗೆ ಟ್ಯೂಷನ್ ಇಲ್ಲ, ನನಗೆ ಕೋಚಿಂಗ್ ಸಿಗ್ಲಿಲ್ಲ, ನನಗೆ ಗಾಡಿ ಕೊಡಿಸ್ಲಿಲ್ಲ, ನನಗೆ ಕಾರ್ ಕೊಡಿಸ್ಲಿಲ್ಲ, ನನಗೆ ಓದ್ ಕೊಡಿಸ್ಲಿಲ್ಲ. ಇದು ಇಂಥವರೇ ಮಾಡೋದು. ಈ ಮೂರ್ಖರು, ಶತಮೂರ್ಖರು, ಸೋಮಾರಿಗಳು, ಇಂಥ ಕುಡುಕ ಒಂದು ಗ್ಯಾಂಗುಗಳು, ಹೌದು ಕಳ್ಳರ ಗ್ಯಾಂಗುಗಳು, ಅವ್ರಿಗೆ ಬೇಕಿರೋದು ಒಂದು ಕೂನಿ ಮಾಡೋಕೆ ಕತ್ತಿ, ಇನ್ನೊಂದು ನೀನ್ ಈ ಕಡೆ ನಿಂತ್ಕೊಳ್ಳೋ, ನೀನ್ ಈ ಕಡೆ ನಿಂತ್ಕೊಳ್ಳೋ ಅನ್ನೋವಂಥವ್ರು. ಸಾಧಕನಿಗೆ ಇದ್ಯಾವುದೂ ಬೇಕಿಲ್ಲ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ, ದಯಮಾಡಿ ಹೇಳ್ತಾನೆ, ಬೇಜಾರು ಮಾಡ್ಕೋಬೇಡಿ. ಏನ್ ಗೊತ್ತಿಲ್ಲ, ದ ವಿನ್ನರ್ಸ್ ಈಸ್ ಆನ್ಸರ್ ಇನ್ ಎವ್ರಿ ಪ್ರಾಬ್ಲಮ್, ದ ಲೂಸರ್ಸ್ ಈಸ್ ಪ್ರಾಬ್ಲಮ್ ಇನ್ ಎವ್ರಿ ಆನ್ಸರ್. ಇದನ್ನ ನಾನು ಶಾಲಾ ದಿನಗಳು ಬಿಟ್ಟು ಕಾಲೇಜಿಗೆ ಸೇರುವಾಗ ಒಬ್ಬ ಜರ್ಮನ್ ಪ್ರೊಫೆಸರ್ ಬಾಯಿಂದ ಕೇಳಿದಂತ ಮಾತು, ವಿನ್ನರ್ಸ್ ಈಸ್ ಆನ್ಸರ್ ಇನ್ ಎವ್ರಿ ಪ್ರಾಬ್ಲಮ್ ಅಂತ. ಒಬ್ಬ ಗೆಲ್ಲೋ ಮನುಷ್ಯನಿಗೆ ಯಾವ ಸಮಸ್ಯೆ ಕೊಟ್ಟರು ಅದ್ರಲ್ಲಿ ಒಂದು ಉತ್ತರ ಹುಡುಕ್ತಾನಂತೆ. ಹೌದಾ ಇದನ್ನ ಯಾವ ತರ ಮಾಡ್ಬೋದು, ಇದನ್ನ ಯಾವ ತರ ಮಾಡ್ಬೋದು ಅಂತ. ಅದೇ ಒಬ್ಬ ಸೋಲೋ ಮನುಷ್ಯನಿಗೆ ನೀವು ಎಂತ ಊಟ ಕೊಟ್ಟರು ಅದ್ರಲ್ಲಿ ಒಂದು ಕೆದಕ್ತಾ ಕಲ್ಲು ಹುಡುಕ್ತಾನೆ. ಮೊಸರಲ್ಲೂ ಕಲ್ಲು ಹುಡುಕ್ದ ಅನ್ನತಕ್ಕಂಥ ಭಾವ. ಮೊಸರಲ್ಲೂ ಕಲ್ಲು ಹುಡುಕತಕ್ಕಂಥ ಬುದ್ಧಿ. ಇನ್ನೇನ್ ಮಾಡ್ತೀರಾ? ಅದಕ್ಕೆ ಅವನು ಅಲ್ಲಿ ಕೂತಿರೋದು. ಅವನು ಎಡವಟ್ಟು ವ್ಯಕ್ತಿ, ಕಾರಣಗಳು ಹುಡುಕ್ತವೆ. ಇದು ಹೋಗೋ, ಇದು ಹಾಗೆ, ಇದು ಹಂಗೆ ಅಂತ. ಸ್ಟೀಫನ್ ಹಾಕಿನ್ಸ್ ಪ್ರಪಂಚದ ಒಂದು ಬ್ಲ್ಯಾಕ್ ಹೋಲ್ ಬಗ್ಗೆ, ಈ ಒಂದು ಬಾಹ್ಯಾಕಾಶದ ಬಗ್ಗೆ ಅದ್ಭುತ ಆವಿಷ್ಕಾರಗಳನ್ನ ಮಾಡಿದಂತ ಆ ಮಹಾವಿಜ್ಞಾನಿಗೆ ಡಾಕ್ಟರ್ಗಳು ಏನ್ ಹೇಳ್ತಾರೆ ಗೊತ್ತಾ? ಮ್ಯಾಕ್ಸಿಮಮ್ ಇವರು 3 ರಿಂದ 6 ತಿಂಗಳು ಉಳಿದ್ರೆ ಹೆಚ್ಚು. ಯಾಕಂದ್ರೆ ಟೋಟಲ್ ಬಾಡಿ ಕೊಲ್ಯಾಪ್ಸ್ ಆಗ್ಬಿಟ್ಟಿದೆ. ಅಷ್ಟೇ ಅಂದ್ರೆ ಅವರ ಒಂದು ಮಾನಸಿಕ ಶಕ್ತಿ, ಆ ಒಂದು ಆತ್ಮಶಕ್ತಿಯ ಒಂದು ಪರಮಾವಧಿ ಯಾವ ಮಟ್ಟಕ್ಕೆ ನಿಲ್ಲಿಸ್ತು ಅಂದ್ರೆ, ಹಿ ಲಿವ್ ಫಾರ್ ಮೋರ್ ದನ್ 30 years. 6 ತಿಂಗಳು 10 ತಿಂಗಳು ಅಂದವರು ಅವರು ಮುಂದ್ಗಡೆ ದಂತಕಥೆಯಾಗಿ ರಾಮಕೃಷ್ಣ ಪರಮಹಂಸರು, ರಮಣ ಮಹರ್ಷಿಗಳು. ಸಾಧನೆ ಅಂದ್ರೆ ಅದೇ. ಸಾವನ್ನು ಕೂಡ ಗೆಲ್ಲಬಹುದು ಮಕ್ಕಳೇ, ತಳ್ಳಬಹುದು. ನಿಂತ್ಕೋ ಅಲ್ಲಿ, ನನ್ನ ಗೆಲುವಿದೆ ಅಲ್ಲಿ, ನಿಂತ್ಕೋ ಅಲ್ಲಿ ಅಂತ ಹೇಳಿದ್ರೆ ಅದು ನಿಲ್ಲುತ್ತೆ. ವಿಧಿಯನ್ನೇ ಗೆಲ್ಲಬಹುದು. ಇದೇ ನಮ್ಮ ಮುಷ್ಟಿಯಲ್ಲಿದೆ. ನಾವು ಕಾರಣಗಳು ಏನೋ ನಮ್ಮ ಕರ್ಮ ಬಿಡಿ ಸರ್, ಇದೆ ಕರ್ಮವಿದೆ, ಹೌದು. ಅದನ್ನ ಜಯಿಸ್ಲಿಕ್ಕೆ ಮಾನವ ಪ್ರಯತ್ನ ಏನೂ ಮಾಡದೆ ಕುತ್ಕೋಬಿಡೋದಾ? ಆಗ್ಲೇ ಅಲ್ವಾ ದೈವ ಕೂಡ ಬರೋದು, ಗ್ರಹಗಳು ನಿಮ್ ಜೊತೆ ಬರೋದು. ಬರೀ ಗ್ರಹಚಾರ ಹಾಕರ್ ಐಸಾ ಕಿಯತ್ತು ಹಮ್ನೆ ಕ್ಯಾ ಕರ್ ಪಾಯೆಂಗೆ ಹೀಗೇ ಹೇಳ್ತಾ ಕುತ್ಕೊಳ್ಳೋದು. दुनिया ठीक नहीं है, परिवार ठीक नहीं है, अपने वाले ठीक नहीं है, ये लोग ठीक नहीं. ಬರೀ ಇದೆ. ಬೆಳಿಗ್ಗೆ ಎದ್ರೆ ಹೆಂಡತಿ ಮೇಲೆ, ಇಲ್ಲ ಗಂಡನ ಮೇಲೆ, ಮಕ್ಕಳ ಮೇಲೆ, ಅತ್ತೆ ಮೇಲೆ, ಮಾವನ ಮೇಲೆ, ಪರಿಸರದ ಮೇಲೆ, ದೊರೆ ಮೇಲೆ, ಇನ್ನೊಬ್ಬರ ಮೇಲೆ ಇದೇ ಹೇಳ್ತಾ ಕೂತ್ಕೊಳ್ಳೋದು. ಅವ್ರು ಹಾಗೆ ಅವ್ರನ್ನ ಬಿಟ್ಟು ನೀವು ಮುಂದಕ್ಕೆ ಹೋಗಿ. ನೀವು ನೋಡಿ, ತುಂಬಾ ಎಡವಟ್ಟು ವ್ಯಕ್ತಿಗಳು ಇನ್ನೊಬ್ಬರ ಮೇಲೆನೆ ಬ್ಲೇಮ್ ಮಾಡೋದು. ತುಂಬಾ ಜ್ಞಾನಿ ಆದವನು ಮಾತ್ರ ತನ್ನ ಮೇಲೆ ಹಾಕೋತಾನೆ, ಇದು ನನ್ನಿಂದ ತಪ್ಪು ಅಂತ. ನಾನು ಮಾಡಬಾರ್ದು. ಮಹಾಜ್ಞಾನಿ ಆದವನೇನು ಗೊತ್ತಾ? ಮೂರ್ಖನಾದವನ್ ಮಾತ್ರ ಇನ್ನೊಬ್ಬರನ್ನ ನಿಂದಿಸ್ತಾ ಕೂತ್ಕೊಳ್ಳೋದು, ವ್ಯವಸ್ಥೆಯನ್ನ, ಇನ್ನೊಬ್ಬರನ್ನ. ಹೌದು, ಈಗ ನೋಡಿ ಸಸ್ಪೆನ್ಷನ್ ಎಲ್ಲ ಆಗಿದೆ ಅಲ್ವಾ, ನಿಂದನೆ ಇನ್ನೊಬ್ಬರ ಮೇಲೆ ಹಾಕ್ಬಿಡೋದು, ತಾನು ಜಾರ್ಕೊಳ್ಳೋದು. ಇದೆಲ್ಲ ಅಂತ ಎಡವಟ್ಟು ವ್ಯಕ್ತಿಗಳೇ. ಯಾವತ್ತೂ ಗೆಲ್ಲೋಲ್ಲ ಅದು. ಯಾವ ವಿಚಾರ ಅವ್ರು ದೊಡ್ಡದಾಗಿ ಮಾಡಿದ್ದಾರೆ, ನಾವು ಸಣ್ಣದಾಗಿ ನಿತ್ಯ 100 ಮಾಡ್ತಿರ್ತೀವಿ. ಇನ್ನೊಬ್ಬರ ಮೇಲೆ ಹಾಕ್ತಾ ಕೂತ್ಕೋತಾರೆ.
ಜ್ಞಾನಿ ಆದವನು ನಂದೇ ತಪ್ಪಲ್ವಾ, ಅದು ಮಾಡಬಾರ್ದಿತ್ತಲ್ವಾ, ಅಲ್ಲಿರಬಾರ್ದಿತ್ತಲ್ವಾ, ಅಲ್ಲಿ ಹೋಗ್ಬಾರ್ದಿತ್ತಲ್ವಾ, ಇದನ್ನ ಯಾಕೆ ನಾನು ಅವಕಾಶ ಮಿಸ್ ಮಾಡ್ಕೊಂಡೆ, ಮೂರ್ಖರ ಮಾತೆಲ್ಲ ಕೇಳ್ಕೊಂಡು ನಾನೇನಕ್ಕೆ ಈ ಥರ ಆದೆ, ನನಗೆ ವಿವೇಚನೆ ಕೊಟ್ಟಿದ್ನಲ್ವಾ, ವಿವೇಕ ಕೊಟ್ಟಿದ್ನಲ್ವಾ, ವೈದಿಕ ಅನುಭವಸ್ಥರನ್ನ ಕೊಟ್ಟಿದ್ನಲ್ವಾ, ಅವ್ರನ್ನ ಕೇಳಿ ನಾನು ಹೆಜ್ಜೆ ತಗೋಬೋದಿತ್ತಲ್ವಾ ಅಂತಾನೆ. ಅವನು ಜ್ಞಾನಿ ಅಂತೆ, ಮಹಾಜ್ಞಾನಿ. ಮಹಾಜ್ಞಾನಿ ಯಾರು ಗೊತ್ತಾ? ಆಗೋಯ್ತು, ಮುಗಿದಿದ್ದು ಮುಗಿಯಿತು, ಜಾತಸ್ಯಂ ಧ್ರುವಂ ಮರಣಂ, ಆಯ್ತು ನಡಿ ಮುಂದಕ್ಕಾಗೋದು ನೋಡೋಣ ಅಂತ ಮುಂದಕ್ಕೆ ಹೆಜ್ಜೆ ಇಡ್ತಾನೆ. ನೋಡಿ, ಅವ್ನು ಮಹಾಜ್ಞಾನಿ ಅಂತ. ಅವನಿಗೆ ಇದು ನೆನಪು ಇರುವುದಿಲ್ವಂತೆ, ಮರೆತು ಮುಂದಕ್ಕೆ ಹೋಗ್ತಾನೆ. ಇನ್ನೊಮ್ಮೆ ಅಂತ ತಪ್ಪಾಗದ ಹಾಗೆ ಅಂತ ವ್ಯಕ್ತಿಗಳು ಅಂತ ಒಂದು ಅವಿವೇಕತನದ ಪರಮಾವಧಿಗೆ ಹೋಗೋದು, ಅಂತ ಎಡವಟ್ಟನ್ನು ಮತ್ತೆ ಮಾಡೋದು ಅವ್ನು ಮಾಡ್ತಾ ಕುತ್ಕೊಳ್ಳೋದಿಲ್ವಂತೆ. ನೀವೇನಾಗಬೇಕು ನೀವೇ ನಿರ್ಧಾರ ಮಾಡಿ. ಎ ಕ್ಯಾಟಗರಿಯ, ಬಿ ಕ್ಯಾಟಗರಿಯ, ಸಿ ಕ್ಯಾಟಗರಿಯ. ಮಂಗನಾಗಿರ್ತೀರಾ, ಮಾನವನಾಗಿರ್ತೀರಾ, ಇಲ್ಲ ಮಾಧವ ಸ್ಥಾಯಿಯ ಸಾಧಕನಾಗಿರ್ತೀರಾ. ಪುಟ್ಟ ಸಾಧನೆ. ಎಸ್, ಕಾಯ್ತಿರ್ತೇನೆ ನಿಮ್ಮ ಕಮೆಂಟ್ಸ್ಗೆ. ಇನ್ಮೇಲೆ ನೀವು ಬ್ಲೇಮ್ ಮಾಡೋಲ್ಲ ಅಂತ ನಾನು ಅನ್ಕೋತೀನಿ. ಇವ್ರು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ನನ್ನ ಗ್ರಾಚಾರ ಸರಿ ಇಲ್ಲ, ನನ್ನ ಟೈಮ್ ಸರಿ ಇಲ್ಲ. ನಿಜವೇ ಆಸ್ಕ್, ಕೇಳಿ, ತಗೊಳ್ಳಿ ಒಂದು ಡಿಸಿಷನ್, ಫರ್ಮ್ ಡಿಸಿಷನ್, ಮುಂದಕ್ಕೆ ಹೆಜ್ಜೆ ಹಾಕಿ. ಗೆಲುವು ನಿಮ್ಮದು. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಸಂಖ್ಯೆಗಳ ಜೋಡಣೆಯಲ್ಲೊಂದು ಮಾಂತ್ರಿಕತೆ ಇದೆ. ಅಂದ್ರೆ ಇದೊಂದು ತೋಟ, ಸುಂದರವಾದ ತೋಟ, ಭಗವಂತನ ಸೃಷ್ಟಿ. ಅದರಲ್ಲಿ ಎಷ್ಟೋ ಲಕ್ಷಾಂತರ ರೀತಿಯ ಹಣ್ಣುಗಳು ಬಿಡ್ತವೆ, ಹೌದಲ್ವಾ? ಎಲ್ಲ ಹಣ್ಣುಗಳಿಗೆ ಸಾಧಕ ಅನ್ನೋ ಒಂದು ಹೆಸರು ಬರೋಲ್ಲ, ದೇವ್ರ ಪಾದ ಸೇರೋಲ್ಲ, ಗುರುವಿನ ಪಾದ ಸೇರೋಲ್ಲ, ಪ್ರಸಾದವಾಗೋಲ್ಲ. ಎಲ್ಲ ಹಣ್ಣು ಭಗವಂತನಿಚ್ಛೆಯೇ. ಪ್ರಯತ್ನ ನಾವು ಮಾಡಬೇಕಾಗುತ್ತೆ, ಆದರೆ ಅವನು ಹಾಕಬೇಕು. ಅದು ಅಂಥದ್ದೊಂದು ವಿಸ್ಮಯ. ಈ ಒಂದು 10ನೇ ತಾರೀಕು ಮಂಗಳವಾರ ಎರಡೂ ಕ್ಲಬ್ ಆಗಿ ಹುಟ್ಟಿದ್ದಾರೆ. ಎನಿ ಮಂತ್, ಯಾವ ತಿಂಗಳಾದರೂ ಸರಿ, ಯಾವ ಋತುವಾಗಿದ್ರೂ ಸರಿ, 10ನೇ ತಾರೀಕು ಸೂರ್ಯನ ಪರಮಾವಧಿಯ ಒಂದು ಶಕ್ತಿ ಉಳ್ಳಂತ ರುದ್ರಾಂಶ ಶಕ್ತಿ ಇರತಕ್ಕಂಥ ಸಂಖ್ಯೆ. ಮಂಗಳವಾರ ಸುಬ್ರಹ್ಮಣ್ಯರ ಶಕ್ತಿ, ದ ಮೋಸ್ಟ್ ಬ್ಯೂಟಿಫುಲ್ ಪವರ್ ಅಂತ ಹೇಳ್ತೇವೆ. ಶಕ್ತಿ, ರಾಜ್ಯಪಾಲನ ಎರಡೂ ಬರೋಲ್ಲ ಎಲ್ಲರಿಗೂ. ದಟ್ ಇಸ್ ಅ ಮ್ಯಾಜಿಕ್ ಮೂವ್ಮೆಂಟ್ ಅಂತ ಹೇಳ್ತೇವೆ. ಮಂಗಳವಾರ ಹುಟ್ಟೋದೇ ಒಂದು ಶಕ್ತಿ ಅಂತ ಹೇಳ್ತೇವೆ. ಅದರಲ್ಲಿ 10ನೇ ತಾರೀಕು ಹುಟ್ಟೋದು ಇನ್ನೂ ದೊಡ್ಡ ಶಕ್ತಿ ಅಂತ ಹೇಳ್ತೇವೆ. ರಾಜನಿಗೆ ಬೇಕಾದ ತಾಳ್ಮೆ, ಒಬ್ಬ ರಾಜ ಅನ್ನೋನಿಗೆ ಒಂದು ತಾಳ್ಮೆ ಅಂತ ಹೇಳ್ತೇವೆ. ಯುಕ್ತಿ, ಸೂಕ್ತಿ, ಮುಕ್ತಿ ಅಂತ ಹೇಳ್ತಾರೆ. ಏನು ಬಂದರೂ ಅವನು ಯುಕ್ತಿಯಾಗಿ ಯೋಚನೆ ಮಾಡಬೇಕು, ವಿವೇಚನೆ. ಒಂದು 10 ಜನ ನಂತರ ಅದನ್ನ ಸೂಕ್ತಿಯಾಗಿ ತಗೊಂಡು ಬರಬೇಕು. ಅದಕ್ಕೊಂದು ಮುಕ್ತಾಯ ಕೊಡಬೇಕು ಅಂತ. ಆ ಮುಕ್ತಾಯ ಮಾಡಲಿಕ್ಕೆ ಒಬ್ಬ ದಳಪತಿ ಬೇಕು. ಈ ಎಲ್ಲ ಶಕ್ತಿಗಳ ಕಲಬರಕ್ಕೆ 10ನೇ ತಾರೀಕು ಮಂಗಳವಾರ ಎರಡೂ ಕಲಿತು ಹುಟ್ಟಿದ್ರೆ ಖಂಡಿತ ಹೇಳ್ತಾನೆ, ನೀವು ಒಂದು ಅಪರೂಪದಲ್ಲೊಂದು ಅಪರೂಪದ ಪ್ರಸಾದವೇ. ಅದು ನಿಮ್ಮಲ್ಲಂತೂ ಅಂಥದ್ದೊಂದು ಕ್ಷಾತ್ರ ತೇಜಸ್ಸು, ಧರ್ಮ ಬುದ್ಧಿ, ನ್ಯಾಯ ಬುದ್ಧಿ, ದೊರೆ ಬುದ್ಧಿ, ಮಾರ್ಗದರ್ಶಕ ಬುದ್ಧಿ, ನೆರಳು ಕೊಡುವ ಬುದ್ಧಿ, ಬದುಕು ಕಟ್ಟುವ ಬುದ್ಧಿ, ಇನ್ನೊಬ್ಬರ ಗೆಲುವಿಗೋಸ್ಕರ ಮುಂದೆ ಎದೆಯುಬ್ಬಿಸಿ ನಿಲ್ಲತಕ್ಕಂಥ ಬುದ್ಧಿ ಅಂತ ಹೇಳ್ತಾರೆ. ನೋಡಿ, ಒಂದು ಮಾತಿದೆ, 100 ಸಿಂಹಗಳ ಜೊತೆಯಲ್ಲಿ ಬರೋ ಒಂದು ಕುರಿ ವೇಸ್ಟ್ ಅಂತೆ. 100 ಸಿಂಹಗಳ ಜೊತೆನಲ್ಲಿ ನಾಯಕನಾಗಿ ಒಂದು ಕುರಿ ಬಂದು ಮುಂದ್ಗಡೆ ನಿಲ್ಲುತ್ತಲ್ವಾ, ವೇಸ್ಟ್ ಅಂತೆ. ಅವನ ರಾಜನಾಗಲು ಅನರ್ಹ ಅಂತೆ.
ಅದೇ 100 ಕುರಿಗಳ ಪಡೆಯನ್ನು ಕಟ್ಕೊಂಡು ಮುಂದಕ್ಕೆ ಬಂದು ನಿಲ್ತಾನಲ್ವಾ ಒಬ್ಬ ಬಂದೋರು ನೋಡೋಣ ಅಂತ, ಅವನು ನಿಜವಾದ ರಾಜ, ಶಕ್ತಿಶಾಲಿ, ಬಲಶಾಲಿ ಅಂತ ಹೇಳ್ತಾರೆ. ನನ್ನದರ್ದಾನ್ ಈ 10ನೇ ತಾರೀಕು ಹುಟ್ಟಿರೋರು ಹಾಗೂ ಮಂಗಳವಾರ ಎರಡೂ ಕಲಿತು ಹುಟ್ಟಿದ್ರೆ ಆ ದೇದೀಪ್ಯಮಾನವಾಗಿರ್ತಕ್ಕಂಥ ಬಲಂ ಅಪರೂಪ ಅನ್ನತಕ್ಕಂಥದ್ದು ಹೇಳ್ತೇವೆ. ಶಕ್ತಿಯು ಹಾಗೂ ಆ ಒಂದು ಅಧಿಕಾರ ಪ್ರಾಪ್ತಿಯು ಎರಡೂ ಕಲ್ತಿರ್ತಕ್ಕಂಥ ಗುಣಗಳಿರುತ್ತೆ. ಎಷ್ಟು ಜನ ನೀವು ಹುಟ್ಟಿದ್ರೆ ಕಮೆಂಟ್ ಹಾಕ್ತೀರಿ ಅಂತ ನಾನು ಕಾಯ್ತಿರ್ತೇನೆ. ಒಂಥರ ಲೀಡರೇ ನೀವು ಕೂತ್ಕೊಳ್ಳೋದೇ ಹೇಗೆ. ಅದರಲ್ಲೇನಾದ್ರೂ ಹೆಣ್ಮಕ್ಳು ಹುಟ್ಟಿದ್ರೆ ಏದಿರಾ ಏನದು ಅಂತಲೇ ಹೆಚ್ಚು ಮಾತಿಲ್ಲ, ಗಾಂಭೀರ್ಯ. ರಾಜ ಮಾತಾಡೋಲ್ಲ ಮಕ್ಕಳೇ. ರಾಜ, ಗುರು, ದೇವರು ಮಾತನಾಡುವುದಿಲ್ಲ, ಅವರ ಅವಕಾಶಕ್ಕೆ ಕಾಯ್ತಿರ್ತಾರೆ. ದೇ ಡೋಂಟ್ ಸ್ಪೀಕ್. ಎಲ್ಲಂದ್ರೆ ಎಲ್ಲಿ, ಏನಂದ್ರೆ ಏನು, ಹೇಗಂದ್ರೆ ಹೇಗೆ, ಅದೆಲ್ಲ ಮಾತಾಡೋದಿಲ್ಲ. ನಮ್ಮವ್ರು ಮಾತಾಡ್ತಾರೆ ಅಂತಾರೆ. ಎಲ್ಲಂದ್ರೆ ಅಲ್ಲಿ ತಮ್ಮ ಶಕ್ತಿ ತೋರಿಸೋದಿಲ್ಲ. ಅದು ಒಬ್ಬ ರಾಜನ ಲಕ್ಷಣ. ಎಲ್ಲಂದ್ರಲ್ಲಿ ಗರ್ಜಿಸೋದು, ಯಾವಾಗಂದ್ರೆ ಅವಾಗ ಯುದ್ಧಕ್ಕೆ ಘೀಂಕಾರ ಮಾಡ್ಕೊಂಡು ಹೋಗೋದು. ಅವನು ರಾಜನಾಗಲು ಅನರ್ಹ. ವಿಪರೀತ ಕ್ರೋಧವಿರುವ ವ್ಯಕ್ತಿ, ವಿಪರೀತ ಉನ್ಮಾದವಿರುವ ವ್ಯಕ್ತಿ, ತನ್ನ ಒಂದು ಲಾಲಸೆಗಳ ನಿಯಂತ್ರಣವಿಲ್ಲದ ವ್ಯಕ್ತಿ, ದುಡ್ಡಿನ ಆಸೆ, ಕುಟುಂಬದ ಆಸೆ, ಬಂಧು ಬಳಗದವರ ಆಸೆ, ತನ್ನವರೇ ಇರಬೇಕು, ತನ್ನ ಜಾತಿ, ತನ್ನ ಕುಲಪಾತ, ಇಂಥದ್ದನ್ನ ಅವನನ್ನ ರಾಜ ಅನ್ನಂತ ಒಪ್ಕೊಳ್ಳೋದೇ ಇಲ್ಲ. ಅವನನ್ನ ಗುರು ಅಂತಲೂ ಒಪ್ಕೊಳ್ಳಲ್ಲ, ಅವನನ್ನ ದೇವರು ಅಂತಲೂ ಒಪ್ಕೊಳ್ಳಲ್ಲ. ರಾಜ ಪ್ರತ್ಯಕ್ಷ ದೈವ ಅಂತ ಹೇಳ್ತೇವೆ. ಒಂದು ಜಾತಿ, ಒಂದು ಕುಲ, ಒಂದು ಧರ್ಮ, ಒಂದು ಮಾತು ಮಾತಾಡ್ತಾನೆ ಅಂದ್ರೆ ಅವನು ಅಲ್ಲವೇ ಅಲ್ಲ. ಹೌದು, ರಾಜನಲ್ಲಿ ಇಂಥದ್ದೊಂದು ಎಲ್ಲರನ್ನೂ ತೂಗಿಸ್ಕೊಂಡು ಹೋಗತಕ್ಕಂಥ ತಂದೆಯ ಗುಣ. ಮನೇಲಿ 10 ಮಕ್ಕಳಿದ್ರು ಕೂಡ, ಒಡ ಹುಟ್ಟಿದವರಿದ್ರು ಕೂಡ, ದೊಡ್ಡಪ್ಪ ಅಂದ್ರೆ ದೊಡ್ಡಪ್ಪ, ದೊಡ್ಡಣ್ಣ ಅಂದ್ರೆ ದೊಡ್ಡಣ್ಣ, ಯಜಮಾನ ಅಂದ್ರೆ ಯಜಮಾನ. ಸುಮ್ನೆನೆ ಯಾಜಮಾನ್ಯ ಬರೋಲ್ಲ, ಯಜಮಾನಿಕೆ ಬರೋಲ್ಲ. ಅದು ತಾಳ್ಮೆ ಇರ್ಬೇಕು. ಆಯ್ತು ಅನ್ನತಕ್ಕಂಥದ್ದು. ಅಂಥದ್ದೊಂದು ಗುಣ ಹತ್ರಲ್ಲಿ ಹುಟ್ಟಿದವರಿಗೆ. ನೀವು ಹಾಗೆಯೇ ಸಿಂಹದಂತ ನಡಿಗೆ, ಸಿಂಹದಂತ ಆಲೋಚನೆ, ಸಣ್ಣ ಪುಟ್ಟ ಆಲೋಚನೆ ನೀವು ಮಾಡೋದೇ ಇಲ್ಲ. ಏನ್ ಮಾಡಿದ್ರು ಅಲ್ಲೊಂದು ದೊಡ್ಡದೊಂದು ಆ ಗಮನ ಇದ್ದೇ ಇರುತ್ತೆ. ಅದ್ರಲ್ಲಿ ಮಂಗಳವಾರ ಸೇರ್ಕೊಬಿಟ್ರೆ ಎದ್ದು ನಿಂತ್ಕೊಬಿಡ್ತೀರಿ. ನಿಮಗೆ ಅಲ್ಲೊಂದು ನೋವೋ ಅವಮಾನವೋ ಏನಾದ್ರೂ ನಡೀತಿದ್ರೆ ಪ್ರತಿಭಟಿಸ್ಬಿಡ್ತೀರಿ. ರಾಂಗ್ ಇಸ್ ಅ ರಾಂಗ್. ತಪ್ಪು ಅಂದ್ರೆ ತಪ್ಪು, ಅದು ಯಾರಾದರೂ ತಪ್ಪು ಅನ್ನತಕ್ಕಂಥ ಭಾವಾರ್ಥಕ್ಕೆ ನಿಲ್ಲತಕ್ಕಂಥ ಶಕ್ತಿ ಈ 10 ಹಾಗೂ ಮಂಗಳವಾರ ಎರಡೂ ಕಲಿತು ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಲ್ಲಿರುತ್ತೆ. ಫೋಕಸ್ ಯುವರ್ ಮೋರ್ ಗೋಲ್ಸ್. ನಿಮ್ಮ ಗುರಿಯ ಕಡೆ ಹೆಚ್ಚೆಚ್ಚು ಫೋಕಸ್ ಮಾಡಿ ಮಕ್ಕಳೇ. ತುಂಬಾ ಎತ್ತರಕ್ಕೆ ಬೆಳಿಬಲ್ರಿ. ನಾನು ಅದನ್ನೇ ಹೇಳಿದ್ನಲ್ಲ, ಮಹಾಪ್ರಸಾದವಾಗುವಿರಿ. ನೀವು ಸಾಮಾನ್ಯರಲ್ಲ. ಅಲ್ಲೊಂದು ಏನೋ ಒಂದು ಜಗತ್ ಶಕ್ತಿ, ಮಹಾಶಕ್ತಿ, ಪ್ರಣವ ಶಕ್ತಿ, ಪ್ರಳಯ ಶಕ್ತಿ ನಿಮ್ಮಿಂದ ಒಂದು ದೊಡ್ಡ ಕೈಂಕರ್ಯ ಆಗಲಿಕ್ಕೆ ಭಗವತ್ ಸೃಷ್ಟಿಯಾಗಿರ್ತಕ್ಕಂಥದ್ದಿರುತ್ತೆ. ನಿಮ್ಮನ್ನು ಕಳಿಸಿರೋದೇ ಅದಕ್ಕೆ, ಮಹಾಪ್ರಸಾದವಾಗಲು, 100 ಜನಕ್ಕೆ ನೆರಳು ಕೊಡಕ್ಕೆ, 4 ಜನಕ್ಕಾದ್ರೂ ಆಸರೆ ಆಗಲು ಭಗವತಿ ಕಳಿಸಿರ್ತಾಳೆ. ಅದಕ್ಕೆ ಅಂಥದ್ದೊಂದು ಕ್ಷಾತ್ರ ತೇಜಸ್ಸು, ಧೈರ್ಯ ತೇಜಸ್ಸು, ಶಕ್ತಿ ತೇಜಸ್ಸು, ಅಧಿಕಾರ ತೇಜಸ್ಸು, ಗೌರವ ತೇಜಸ್ಸು. ಎಲ್ಲಿ ಹೋದರೂ ಅವನು ರಾಜನಂತೆ ಬಾಳುತ್ತಾನೆ, ರಾಜನಂತೆ ಜೀವಿಸುತ್ತಾನೆ, ರಾಜನಂತೆ ಜೀವಿಸುತ್ತಾನೆ. ನೆನಪಿಟ್ಟುಕೊಳ್ಳಿ. ಪ್ರಬಲ ಸಿಂಹದಂತೆ ಜೀವಿಸುತ್ತಾನೆ. ಸಿಂಹ ಏನಕ್ಕೆ ರಾಜ ಅಂತಾರೆ ಗೊತ್ತಾ? ಅದು ಆನೆಯ 10ನೇ 1 ಭಾಗದಷ್ಟು ಶಕ್ತಿ ಅದಕ್ಕೆ. ಚಿರತೆಯ 10ನೇ 1 ಭಾಗದಷ್ಟು ವೇಗವಷ್ಟೇ. ಹುಲಿಯ ಒಂದು ಹಂಟಿಂಗ್ ಕೇಪಬಿಲಿಟೀಸ್ ಅಂತ ಹೇಳ್ತೀವಲ್ವಾ, ಬೇಟೆ ಆಡೋದ್ರಲ್ಲಿ ಹುಲಿನ ಮೀರಿಸಿದವರಿಲ್ಲ ಅಂತ ಹೇಳ್ತವೆ. ಹೊಂಚಾಕಿ ಕಾದಿದ್ದು ಬ್ಯೂಟಿಫುಲ್ 10ನೇ 1 ಭಾಗ ಅಂತ ಹೇಳ್ತಾರೆ. ಈ ರೀತಿ ಎಲ್ಲ ಪ್ರಾಣಿಗಳನ್ನು ತಗೊಂಡ್ರು ನಮ್ಮ ಸಿಂಹದಲ್ಲಿ 10ನೇ 1 ಭಾಗ. ಆದರೆ ಸಿಂಹವನ್ನೇ ಯಾಕೆ ರಾಜ ಅಂತ ಎಲ್ಲ ಪ್ರಾಣಿಗಳು ಒಪ್ಕೋತಾವ? ಅವನು ಬರ್ತಿದ್ರೆ ಪಕ್ಕಕ್ಕೆ ಜರುಗ್ತವೆ ಗೊತ್ತಿದ್ಯಾ? ಆನೆ ಕೂಡ ಜರುಗುತ್ತೆ. ಅವನು ಬರ್ತಿದ್ದಾನೆ ಅಂದ್ರೆ ಅದಕ್ಕೆ ಗೊತ್ತಾಗುತ್ತೆ. ಯಾಕೆ ಅಂದ್ರೆ ಸಿಂಹ ತಾನು ಸಿಂಹ ಅಂತ ಜೀವಿಸುತ್ತೆ. ತಾನು ರಾಜ ಅಂತಲೇ ನಂಬೋದಲ್ಲ, ನಾನು ರಾಜನೇ ಕಣೋ ಅಂತ ಅಂದುಕೊಂಡೇ ಅದು ಬದುಕೋದು. ದಟ್ ಈಸ್ ದ ಬ್ಯೂಟಿ ಆಫ್ ದಿಸ್ 10 and Tuesday.
ಈ ಎರಡರ ಸಮ್ಮಿಳಿತ ನೀವು ಎಲ್ಲಿದ್ದರೂ ರಾಜರೇ, ಎಲ್ಲಿದ್ದರೂ ಆಡಳಿತವೇ. ಥಿಂಕ್ ಬಿಗ್ಗರ್, ಸಮಥಿಂಗ್ ಅಡ್ಮಿನಿಸ್ಟ್ರೇಷನ್, ಸಮಥಿಂಗ್ ಪವರ್ಫುಲ್. ಒಂದು ಒಳ್ಳೆ ದೊಡ್ಡ ವ್ಯಕ್ತಿಗಳ ಜೊತೆ ಸಾಂಗತ್ಯ ಇಟ್ಕೊಳ್ಳಿ. ದೊಡ್ಡ ಚಿಂತನೆಗಳೇನಾದ್ರೂ ಬರ್ತಿದೆ, ಸಾಧನೆ ಮಾಡಬೇಕು ಅನ್ನೋ ಒಂದು ಬೆಂಕಿ ಇಲ್ಲಿಂದ ಹತ್ಕೋತಿದೆ ಅನ್ನೋದಾದರೆ ತುಂಬ ದೊಡ್ಡ ಅನುಭವಿಗಳು, ವೈದಿಕರು, ಅಂಥವ್ರ ಜೊತೆ ಕುಳಿತುಕೊಳ್ಳಿ, ಚಿಂತಿಸಿ, ಚರ್ಚಿಸಿ, ಅದಕ್ಕೊಂದು ರೂಪುರೇಷೆ ಕೊಡಿ. ಖಂಡಿತ ದೊಡ್ಡ ಸಾಮ್ರಾಜ್ಯ ಕಟ್ಟಬಲ್ಲಿರಿ. ಕಡಿಮೆ ಅಂದ್ರೂ ಒಂದು 4 ಜನಕ್ಕೆ ಮಾಡ್ಕೋತೀರಿ ಅಂತ ನಾನು ಅನ್ಕೋತೇನೆ. ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಪಿಶಾಚ ಯೋಗದ ಬಗ್ಗೆ ಭಾನುವಾರದ ಸಂಚಿಕೆಯಲ್ಲಿ ಮಾಹಿತಿ ಕೊಟ್ಟಿದ್ದೆ. ತುಂಬ ಜನ ಕಮೆಂಟ್ಸ್ ಹಾಕಿದಿರಿ. ನಡೆದಿದೆ ಗುರುಗಳೇ, ನಮ್ಮ ಮನೇಲಿ ಅನಾಹುತ, ಅನಾರೋಗ್ಯ, ಭೂಮಿ ದೋಷ, ಕುಟುಂಬ ದೋಷ, ಸಾವುಗಳ ಭರಾಟೆ. ಕೆಲವರು ಗುರುಗಳೇ, ಗುರುಬಲ ಬಂದಾಗ ಹೌದು, ಒಳ್ಳೇದು ನಡಿಬೇಕಾದ್ರೆ ಕೆಟ್ಟದ್ದು ನಡಿಬಾರ್ದು ಅನ್ನೋದಿದೆಯಾ? ಒಳ್ಳೆ ಒಂದು ಪ್ರಯಾಣ ಮಾಡ್ಬೇಕಾದ್ರೆ ಅಡ್ಡಿ ಬರಬಾರ್ದು ಅನ್ನೋದಿದೆಯಾ? ಅಲ್ಲಿ ಮಳೆ ಬರಬಾರ್ದು ಅನ್ನೋದಿದೆಯಾ? ಗುಡುಗು ಸಿಡ್ಲು ಬಡಿಬಾರ್ದು, ನೀವು ಎಚ್ಚರಿಕೆ ತಗೊಳ್ಳಿ ಅಂತ ಮೊದಲೇ ಹೇಳಿದ್ದೆ. ಎಲ್ಲರಿಗೂ ಭಗವಂತನಿಗೆ ಬಿಟ್ಟಿಲ್ಲ ವನವಾಸ, ಜೈಲುವಾಸ. ನಾವು ಏನೇನು ಕರ್ಮಗಳು ಮಾಡ್ಕೊಂಡು ಬಂದಿದ್ದೀವೋ, ಏನು ಬಿತ್ತನೆ ಹಾಕಿ ಬಂದಿದ್ದೇವೋ ಅದೇ ದಶ, ಭುಕ್ತಿ, ಯೋಗ, ಕರಣ ಇವೆಲ್ಲವೂ ಕೂಡಿ ಬಂದಿರಬೇಕು. ತಮ್ಮ ಪ್ರಭಾವ ಬೀರುತ್ತೆ. ಕೆಲವರ ಕಮೆಂಟ್ಸ್ಗಳನ್ನು ನನ್ನ ಟೀಮ್ ಫಾರ್ವರ್ಡ್ ಮಾಡಿದಾಗ ಸಂಕಟವೇ, ನಿಜವೇ. ಈ ರೀತಿ ಆಗುತ್ತೆ. ದೊಡ್ಡ ದೊಡ್ಡ ದಕ್ಷ ಅಧಿಕಾರಿಗಳಿಗೂ, ರಕ್ಷಣಾ ಅಧಿಕಾರಿಗಳಿಗೆ ತೊಂದರೆಗಳು ಬರ್ತವೆ, ಎಚ್ಚರಿಕೆ ಅಂತ ಹೇಳಿದೆ. ಆಗಿದೆ ಅಲ್ವಪ್ಪ? ತುಂಬ ದೊಡ್ಡ ದೊಡ್ಡ ಅಧಿಕಾರಿಗಳನ್ನ ಸಸ್ಪೆಂಡು, ಟ್ರಾನ್ಸ್ಫರು, ಇನ್ನೊಂದು ಅನ್ನತಕ್ಕಂಥದ್ದು ಆಗಿದೆಯಲ್ಲಪ್ಪ. ದೊರೆಗೆ ಸಂಕಷ್ಟ, ಇದಕ್ಕಿಂತ ಸಂಕಷ್ಟವಾ? ಮನೆಯ ಮಕ್ಕಳು ಪ್ರಜೆಗಳಿಗೆ ಈ ಥರ ಆದಮೇಲೆ ಅದು ಒಳ್ಳೆ ನಿರ್ಧಾರವಾ ಕೆಟ್ಟ ನಿರ್ಧಾರವಾ? ಅದು ಆಮೇಲೆ ನೋವೇ ಅಲ್ವಾ? ಸರಿ ತಪ್ಪುಗಳು ಬಿಡಿ, ಭಗವಂತನಿಗೂ ಗೊತ್ತಿದೆ, ನ್ಯಾಯಾಲಯ ನಿರ್ಧರಿಸುತ್ತೆ ಯಾರು ತಪ್ಪುಗಳು ಯಾರು ಲೆಕ್ಕಗಳು, ಇನ್ನೊಂದು ಅನ್ನತಕ್ಕಂಥದ್ದು. ವಿಧಿಯನ್ನ ಈ ಒಂದು ನಿತ್ಯ ಈ ಥರದ ಕೆಲವೊಂದು ಗ್ರಹಗಳ ಬದಲಾವಣೆ ಏನಾಗುತ್ತೆ, ದಿಢೀರಂತ ನಮ್ಮನೆಗೊಬ್ಬ ಅತಿಥಿ ಬರ್ತಾನೆ, ನಮಗೊಂದು ಆಪತ್ತು ತರ್ಬೋದು, ಒಳ್ಳೆಯದು ತರ್ಬೋದು. ಅದು ಆ ಒಂದು ದುರ್ದಶೆಗಳ ಮೇಲೆ ಲೆಕ್ಕಾಚಾರದಂತೆ ನಡೆಯುತ್ತೆ. ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ. ಬೇಕಾದ್ರೆ ಆ ಕುಜ, ಕೇತು, ಆ ಪಿಶಾಚಾಬಾಧ ಅಂತ ನಾನು ಏನು ಹೇಳಿದ್ದೇನೆ ಅದನ್ನು ಮತ್ತೊಮ್ಮೆ ಸೂಕ್ಷ್ಮವಾಗಿ ಆ ಕಮೆಂಟ್ಸ್ಗಳಲ್ಲೂ ನೋಡಿ. ಹಾಕಿದ್ದಾರೆ, ತುಂಬ ಜನ ಹಾಕಿದ್ದಾರೆ, ನಡೆದಿದೆ ಗುರುಗಳೇ ಅಂತ. ಮುಂದಿನ 52 ದಿನಗಳು ಜಾಗ್ರತೆ ಅಂತಲೇ ಹೇಳಿದ್ದಾನೆ. ಜುಲೈ 28ರವರೆಗೂ ನೀರು, ಬೆಂಕಿ, ಪ್ರಪಾತ ಇಂತಹಗಳ ಕಡೆ, ಸಮುದ್ರ ಸ್ನಾನ, ನದಿ ಸ್ನಾನ, ಬೆಟ್ಟಗುಡ್ಡುಗಳ ಹತ್ರ ಸ್ವಲ್ಪ ಎಚ್ಚರಿಕೆ ಆಗಿರಿ ಅಂತ ಮೊದಲಿಂದಲೂ ಹೇಳ್ತಾ ಬರ್ತಿದ್ದೇವೆ. ತಪ್ಸೋಕ್ ನಮ್ಮ ಕೈಯಲ್ಲಿ ಅವೆಲ್ಲ ಆಗೋ ಮಾತಲ್ಲ ಮಕ್ಕಳೇ. ತಪ್ಸೋ ಆಗಿದ್ರೆ ನನ್ನ ಮನೆಯ ಕರ್ಮವನ್ನೇ ಬದಲಾಯಿಸ್ಬೋದಿತ್ತು. ನಾನು ನಿಮ್ಮ ಮುಂದ್ಗಡೆ ಕುಳಿತುಕೊಳ್ತಾಳೆ ಇರಲಿ. ನಾನೆಲ್ಲೋ ಒಂದು ಬ್ಯಾಂಕಲ್ಲಿದ್ದೆ, ಇದನ್ನು ಅಭ್ಯಾಸ ಮಾಡ್ತಿದ್ರು, ನನಗೆ ಅದರ ಮೇಲೆ ಗಮನ. ಗುರುವಿನ ಕೆಲಸ ಅಲ್ವಾ, ಅದು ಕೂಡ ಗುರುವಿಗೆ ಸಂಬಂಧಪಟ್ಟಂಥದ್ದು. ಆದರೆ ಗುರುವಿನ ಜೊತೆ ಕೇತು ಸ್ಟ್ರಾಂಗ್ ಆಗಿ ಈ ಸ್ಪಿರಿಚುವಲ್ ಪ್ರೀಚಿಂಗ್, ಟೀಚಿಂಗ್, ಕೋಚಿಂಗ್ ಅನ್ನತಕ್ಕಂಥದ್ದು ಕರ್ಕೊಂಡು ಬಂದು ನಿಮ್ಮ ಮುಂದ್ಗಡೆ ನಿಲ್ಲಿಸಿಟ್ಟಿದೆ. ಇದು ತುಂಬ ತೃಪ್ತಿ ಕೊಟ್ಟಿದೆ, ಆತ್ಮತೃಪ್ತಿ ಕೊಟ್ಟಿದೆ, ಸಮಾಧಾನ ನನಗೆಲ್ಲ ಕೊಟ್ಟಿದೆ. ನನಗೇನು ಸಿಕ್ಕಿಲ್ವೋ ಎಲ್ಲ ಕೊಟ್ಟಿದೆ. ತಾಯಿ ವಾಗ್ದೇವಿ ಆಣೆಗೂ. ಅದರಲ್ಲಿ ಇದ್ದಿದ್ರೆ ಇಷ್ಟು ಹೆಸರು, ಈ ಒಂದು ಪ್ರೀತಿ ಗಳಿಸ್ತಿದ್ನ ನಿಜವಾಗ್ಲೂ ನನಗೆ ಗೊತ್ತಿಲ್ಲ, ಇಲ್ಲವೇ ಇಲ್ಲ. ಒಂದು 100 ಜನಕ್ಕೆ ಅಧಿಕಾರಿ ಆಗಿರ್ಬೋದಿತ್ತನೋ, ಇಲ್ಲ 1000 ಮಂದಿಗೆ ಅಧಿಕಾರಿ ಆಗಿರ್ತಿದ್ನೇನೋ. ಕಷ್ಟಪಟ್ಟಿದ್ರೆ, ಆ ತಾಯಿಯ ಆಶೀರ್ವಾದ ಇದ್ದರೆ, ಆ ತಾಯಿಯ ಇಚ್ಛೆ ಬೇರೆ ಇತ್ತು, ಇಲ್ಲ ಕರ್ಕೊಂಡು ಬಂತು. ದಟ್ಸ್ ಇಟ್. ಬನ್ನಿ, ಇರಲಿ.
ಶನಿಯ ಪ್ರಭಾವದಲ್ಲಿ ಇರ್ತಕ್ಕಂಥ ಚಂದ್ರ ಒಂಥರ ಭಾರ. ಚಂದ್ರ ಶನಿಸಾರದಲ್ಲಿ, ಶನಿಯೂ ಶನಿಸಾರದಲ್ಲಿ. ಮೇಷರಾಶಿ ದುಡಿದಿದ್ದಲ್ಲ ಖರ್ಚು, ಏನೋ ಒಂದು ಡಿಫಾಲ್ಟ್ ಖರ್ಚುಗಳನ್ನ ಇಟ್ಕೊಂಡಿದ್ದೀರಿ. ಲಾಭವಿದೆ, ದೂರದ ಕೆಲಸ, ದೂರದ ವ್ಯವಹಾರಗಳಲ್ಲಿ ಲಾಭವಿದೆ. ಅಷ್ಟೇ ಒಂದು ಆಪತ್ತಿನ ಖರ್ಚುಗಳು, ದಿಢೀರಂತ ಲೀಗಲ್ ಮೆಸ್ಸೋ, ಕೋರ್ಟ್ ಮೆಸ್ಸೋ, ಮೆಡಿಕಲ್ ಮೆಸ್ಸೋ, ಎಮರ್ಜೆನ್ಸಿ ಖರ್ಚುಗಳು ಬರೋದು, ಮಕ್ಕಳಿಗೋಸ್ಕರ ಖರ್ಚುಗಳು ಬರೋದು, ಭೂಮಿಗೋಸ್ಕರ ಖರ್ಚುಗಳು ಬರೋದು, ವ್ಯವಹಾರಗಳಿಗೋಸ್ಕರ ಖರ್ಚುಗಳು ಬರ್ತಕ್ಕಂಥದ್ದು. ಏನೋ ಇವತ್ತು ಒಂದು ರೀತಿ ಭಾರದ ರೀತಿ ಒಂದು ಪುಟ್ಟ ಹೊಂಗೆ ಎಣ್ಣೆ ದೀಪ ಹಚ್ಚಿ ಹೋಗ್ತಕ್ಕಂಥದ್ದು ಮಾಡಿ ಸಮಾಧಾನ. ಶನಿ ಬಂದು ಎಣ್ಣೆ ಪ್ರಿಯ, ಅದಕ್ಕೆ ಹೊಂಗೆ ಎಣ್ಣೆ ಇಲ್ಲ ಒಂದು ಪುಟ್ಟ ಶಕ್ತಿ ಇದ್ದವ್ರು ತುಪ್ಪದ ದೀಪ ಹಚ್ಕೊಂಡು ಓಂ ನಮೋ ಭಗವತೆ ವಾಸುದೇವಾಯ ಈ ರೀತಿ ಜಪ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಮಾಡಿ. ವೃಷಭ ರಾಶಿ ಪರವಾಗಿಲ್ಲ, ಲಾಭದಲ್ಲಿ ಶನಿ ಇರೋದ್ರಿಂದ ವೃತ್ತಿ, ಉದ್ಯೋಗ, ವ್ಯವಹಾರ ಸ್ವಲ್ಪ ನಿಧಾನ ಆದರೂ ಇವತ್ತಿನ ಪರಿಶ್ರಮಕ್ಕೆ ತಕ್ಕಂಥ ಪರಿಪೂರ್ಣ ಲಾಭವನ್ನ ನೋಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಇನ್ನು ಮಿಥುನ ರಾಶಿ ವೃತ್ತಿಯೇ, ನಿಮಗೆ ವೃತ್ತಿ ಬಿಟ್ಟು ಬೇರೆ ಇನ್ನೇನು ಗೊತ್ತಿಲ್ಲ. ಕೆಲಸವೇ ನಿಮ್ಮ ಬಲ. ನೀವೇನಾದ್ರೂ ಗೆಲ್ತೀರಿ, ನಿಲ್ತೀರಿ, ಮನೆ ಬದುಕು ಏನಾದ್ರೂ ಒಂದು ಕಟ್ಕೊಂಡಿದ್ದೀರಿ ಅಂದ್ರೆ ಇನ್ನೊಬ್ಬರ ಲಕ್ಕಿಂದ ಅಲ್ಲ, ಇನ್ನೊಬ್ಬರ ನೆರಳಿಂದ ಅಲ್ಲ. ಮಿಥುನ ರಾಶಿ ನಿಮ್ಮ ಸ್ವಂತ ಪರಿಶ್ರಮದಿಂದಲೇ. ಸ್ವಯಂ ಕೃಷಿ. ನೀವು ನಿಮ್ಮಷ್ಟು ಸ್ವಯಂ ಕೃಷಿಯ ವ್ಯಕ್ತಿಯನ್ನ ನಾನು ನೋಡಿಯೇ ಇಲ್ಲ. ಎಸ್, ಅಂತ ಒಂದು ವ್ಯಕ್ತಿ ಇವತ್ತು ಕೂಡ ನಿಮ್ಮ ಸ್ವಯಂ ಕೃಷಿಯಿಂದಲೇ ಎಲ್ಲವನ್ನು ಪಡೆಯುತ್ತೀರಿ. ಕರ್ಕಾಟಕ ರಾಶಿ ಚಂದ್ರ ಶನಿ ಮೂಲ ತ್ರಿಕೋಣದಲ್ಲಿರುವುದರಿಂದ ಏನೋ ಹೊರೆ, ಕೆಲಸ, ಓಡಾಟ, ಸುತ್ತಾಟ, ಈ ರೀತಿ ಒಂದು ಸಣ್ಣ ಹೊರೆ, ಪರಿಶ್ರಮ ಅನ್ಸುತ್ತೆ ಅಷ್ಟೆ. ಇಷ್ಟು ಓಡಬೇಕಾ? ಹೌದು. ನಮಗೆ ಇಷ್ಟು ತಿಂದು ಬಿಟ್ರೆ ಜೀರ್ಣಿಸುತ್ತಾ? ತಟ್ಕೊಳಕ್ಕಾಗಲ್ಲ ಅಂದ್ರೆ ಲೂಸ್ ಮೋಷನ್ ಅಷ್ಟೆ. ಇಷ್ಟೇ ಸೇರ್ಬೇಕು ಅಂದ್ರೆ ಅದಿಷ್ಟೇ. ಸೊ ಕರ್ಕಾಟಕ ರಾಶಿ ಪರಿಶ್ರಮಕ್ಕೆ ತಕ್ಕಂಥ ಗೌರವ, ಗೌರವಕ್ಕೆ ತಕ್ಕಂಥ ಸಂಭಾವನೆ. ಸಿಂಹ ರಾಶಿ ಅಷ್ಟಮದಲ್ಲಿ ಶನಿ, ದೂರದ ಕೆಲಸ, ದೂರದ ವ್ಯವಹಾರ, ಗೊತ್ತಿಲ್ಲದ ವ್ಯಕ್ತಿಗಳು, ಪರಿಚಾರಕರು, ನಿಮ್ ಕೈ ಕೆಳಗಡೆ ಇರುವವರಿಂದ ನೋವು, ಬಾಧೆ ಆಗೋಲ್ಲ ನಿಮ್ ವೇಗಕ್ಕೆ. ಇಲ್ಲವೇ ನಿಮ್ಮ ಎತ್ತರದ ವ್ಯಕ್ತಿಗಳ ವೇಗಕ್ಕೆ ನೀವು ಓಡೋದಿಲ್ಲ. ಶ್ರೀನಿವಾಸ ದರ್ಶನಂ ಸಮಾಧಾನಂ. ಕನ್ಯಾ ರಾಶಿ ಪರವಾಗಿಲ್ಲ. ಚಂದ್ರ 3ನೇ ಮನೆ, ಧೈರ್ಯಂ, ಸ್ಥೈರ್ಯಂ, ವಿಜಯಂ, ಓಡಾಟಂ ಚೆನ್ನಾಗಿದೆ. ತುಂಬಾ ಒಂದು ಓಡಾಟಗಳು ಇರತಕ್ಕಂಥ ಒಂದು ದಿನ, ಒಂಚೂರು ಹೊರೆ ಅನ್ನಿಸ್ತಕ್ಕಂಥದ್ದು ಅನ್ಸುತ್ತೆ. ಶನಿ ಸಪ್ತಮದಲ್ಲಿ ಕೂತಿದ್ದಾನಲ್ವಾ, ನಿಮ್ ವೇಗಕ್ಕೆ ಅವರು ಓಡೋದಿಲ್ಲ, ಎದುರುಗಡೆ ಅವರು ಅಷ್ಟೇ. ನೀವು ವೇಗವಾಗಿರ್ತೀರಿ, ಚೆನ್ನಾಗಿದೆ. ಬ್ಯೂಟಿಫುಲಿ ತುಲಾ ರಾಶಿ ಧನಸ್ಥಾನದಲ್ಲಿ ಚಂದ್ರ ದಶಮಾಧಿಪತಿ ಇರೋದು ಒಳ್ಳೆಯದು. ಶನಿಸಾರ ಸ್ಟೀಲು, ಸಿಮೆಂಟು, ಆಯಿಲು, ಈ ಸೆಕ್ಯೂರಿಟಿ ಗಾರ್ಡು, ಡ್ರೈವರು, ಆಟೋ ಡ್ರೈವರು, ಕೂಲಿ ಕಾರ್ಮಿಕರು, ಸಣ್ಣ ಪುಟ್ಟ ಲೇವಾದೇವಿಗಾರರು, ಕಟ್ಟಡ ಕಾರ್ಮಿಕರು, ಇಂತಹ ವೃತ್ತಿ ಉದ್ಯೋಗ ಅನುಕೂಲ ಸಿಗುತ್ತೆ. ವೃಶ್ಚಿಕ ರಾಶಿ ಪಂಚಮದಲ್ಲಿ ಶನಿ ಒಂಥರ ಭಾರವೇ. ಯಾವಾಗಪ್ಪ ಏನಪ್ಪಾ ಅಂತ. ನಿಜವೇ, ಈ ಸೆಪ್ಟೆಂಬರ್ 20ಕ್ಕೆ ನಿಮಗೆ ಸ್ವಲ್ಪ ಗುರು ಕಡಗಕ್ಕೆ ಬಂದು ನಿಮ್ಮನ್ನು ಹಾಗೂ ನಿಮ್ಮ ಮೀನ ರಾಶಿಯನ್ನು ನೋಡ್ತಾನೆ. ಸೆಪ್ಟೆಂಬರ್ 20ರಿಂದ ಅಕ್ಟೋಬರ್ 20, ನವೆಂಬರ್ 20, ಡಿಸೆಂಬರ್ 4. ನಾನು ಆಲ್ಮೋಸ್ಟ್ 74 ದಿನಗಳು, 74-75 ದಿನಗಳು ಬ್ಯೂಟಿಫುಲ್ ಆಗಿರುತ್ತೆ. ಸೊ ಅದಕ್ಕೆ ಸಿದ್ಧತೆ ಮಾಡ್ಕೊಳ್ಳಿ. ಆ ಸಂದರ್ಭದಲ್ಲಿ ಒಂದು ಮದುವೆ, ಮುಂಜಿ, ಮನೆ, ಗಾಡಿ, ವಾಹನ, ಬೇರೆ ಬೇರೆ ಏನೇನೋ ನೋಡ್ತೀರಿ. ತುಂಬ ಒಳ್ಳೆ ಒಂದು ಅದ್ಭುತಗಳನ್ನ ನೋಡ್ತಕ್ಕಂಥ ಅವಕಾಶವನ್ನ ಕೊಡ್ತಾನೆ. ಅದರಿಂದ ಚಿಂತಿಸಬೇಡಿ. ಇವತ್ತು ಸ್ವಲ್ಪ ಹೊರೆಯೇ, ಹಿರಿಯರ ಕಾರ್ಯ, ಓಡಾಟ, ಸುತ್ತಾಟ, ಇವೆಲ್ಲವುಗಳಲ್ಲೂ ಒಂದು ಸಣ್ಣ ಎಳೆದಾಟ ಆಗತಕ್ಕಂಥ ಒಂದು ಭಾವವಿದ್ದರೂ ಗೆಲುವು ನಿಮ್ಮದು. ಧನುಸು ರಾಶಿ ಚಂದ್ರ ಅಷ್ಟಮಾಧಿಪತಿ 12ನೇ ಮನೆಯಲ್ಲಿ ಇದ್ದಾನೆ. ಅನ್ಎಕ್ಸ್ಪೆಕ್ಟೆಡ್ ಖರ್ಚುಗಳು, ಭೂಮಿ, ಮನೆ, ಸೋದರಿಕೆ, ಒಡ ಹುಟ್ಟಿದವರು, ಜವಾಬ್ದಾರಿಗಳು, ಕುಟುಂಬ, ವೃತ್ತಿ, ಮಕ್ಕಳಿಗೋಸ್ಕರ
ಇದ್ರೂ ಕೂಡ ತುಂಬಾ ದೊಡ್ಡ ಧಾವಂತ ಏನಲ್ಲ. ಖರ್ಚುಗಳು ನಾವಾಗ ಇಟ್ಕೊಬಿಟ್ಟಿದ್ದೇವೆ. ನಾವೇನ್ ಗೊತ್ತಾ, 60,000 ರೂಪಾಯಿ ಸ್ಕೂಲ್ಗೂ ಸೇರಿಸ್ಬೋದು. ನಾವು ತಗೊಂಡೋಗಿ 6 ಲಕ್ಷ ಫೀಸ್ ಇರೋ ಸ್ಕೂಲಿಗೆ ಸೇರಿಸಿದ್ರೆ, 3 ಲಕ್ಷ ಇರೋ ಫೀಸುಗಳಿರೋ ನೀಟ್ ಕೋಚಿಂಗು ಆ ಕೋಚಿಂಗು ಅಂತ ಸೇರಿಸಿದ್ರೆ, ನಾವು ಮನೇಲೆ ಸಿದ್ಧತೆ ಮಾಡ್ಕೊಳ್ಳೋ ವ್ಯಕ್ತಿ, ನಮ್ಮ ಮಕ್ಕಳೆಲ್ಲ ಅದಿದೆ ಅಂದ್ರೆ ಕೊಡೋಣ, ಒಂದು ಸ್ಪೆಷಲ್ ಕೋಚಿಂಗ್, ಒಂದು ಟ್ಯೂಷನ್ ಅಂತ ಒಂದು ಹಾಕೋಣ. ಮಕ್ಕಳೇ ಇದಾವೆ. ಇಲ್ಲ ನಮಗೇನು ಗೊತ್ತಾ, 3 ಲಕ್ಷ 5 ಲಕ್ಷ 10 ಲಕ್ಷದ್ದು ಸೆಂಟರ್ಗಳೆಲ್ಲ ಹಾಕಿ ಓದಿಸಿದ್ರೇನೆ, ನೀವು ನಂಬಲ್ಲ, ಒಂದು 3 ಲಕ್ಷ ಫೀಸ್ ತಗೊಳ್ಳೋ ಒಂದು ಇನ್ಸ್ಟಿಟ್ಯೂಟ್ ಇವತ್ತು ಹೆಚ್ಚು ಕಡಿಮೆ ಒಂದು 800 ಕೋಟಿಯ ಸಾಮ್ರಾಜ್ಯ. ನಂಬ್ತೀರಾ? 800 ಕೋಟಿ ಫ್ರೀ ಎಜುಕೇಶನ್ ಕೊಡ್ಬೋದು. ಅಲ್ಲಿ ಬಂದಾಯ್ತಲ್ವಾ? ಅಲ್ಲೊಂದು 1,000 ವಿದ್ಯಾರ್ಥಿಗಳು ಕೊಡ್ಬೋದು. 800 ಕೋಟಿ ಫಿಕ್ಸೆಡ್ ಮಾಡ್ದ ಅಂದ್ರೆ ಕಡಿಮೆ ಎಂದರು 10% ಅಂತ ಹೇಳ್ದ ಅಂದ್ರೆ 80 ಕೋಟಿ ಬರುತ್ತೆ. ಅಂದ್ರೆ ತಿಂಗಳಿಗೆ ಹೆಚ್ಚು ಕಡಿಮೆ 7 ಕೋಟಿ ವರಮಾನ ಬರುತ್ತೆ. ತಿಂಗಳಿಗೆ 7 ಕೋಟಿ ಎಷ್ಟು ತಿಂದು ಎಷ್ಟು ಕಕ್ಕಬಲ್ಲೆ? 800 ಕೋಟಿಯ ಮಾತಲ್ಲಿ ನಾನು ಹೇಳ್ತಿರೋದು. ಎಷ್ಟು ಮಕ್ಕಳಿಗೆ ವಿದ್ಯಾದಾನ ಮಾಡ್ಬೋದು? ಇಲ್ಲ, ಅವ್ರು ಆಲ್ರೆಡಿ 3,000 ಕೋಟಿಗೆ ಪ್ರಾಜೆಕ್ಟ್ ಮಾಡಿ ಇಟ್ಕೊಬಿಟ್ಟಿದ್ದಾರೆ ಇನ್ನು 3 ವರ್ಷದಲ್ಲಿ. ಏನ್ ಹೇಳ್ತೀರಿ? ಯೂನಿಕಾರ್ನ್ ಆಗ್ಬೇಕಂತೆ. ಇದು ಲೆಕ್ಕಪ್ಪ. ನಿಮ್ಮ ಲೆಕ್ಕಗಳೇ ನಿಮಗೆ ಗೊತ್ತಾಗ್ತಿಲ್ಲ ಅಷ್ಟೇ. ಅನಗತ್ಯ ಈ ತರ 3 ಲಕ್ಷ 5 ಲಕ್ಷ 3 ಲಕ್ಷದ ಮನೆ ಬಾಡಿಗೆ ಹೋಗ್ಬೇಕು, 30,000 40,000, 1 ಕೋಟಿ ಮನೆ 2 ಕೋಟಿ ಮನೆ, ಏನೇನೋ. ನಿಮ್ ಲಿಮಿಟ್ ಮೀರಿ ಹೋದಂದ್ರೆ ಅದು ಸಾಲವೇ. ಕಮಿಟ್ಮೆಂಟ್. ಧನುಸು ರಾಶಿ ಆ ರೀತಿಯ ಒತ್ತಡವೇ. ಮಕರ ರಾಶಿ ಕೊಡೋದು ತಗೊಳ್ಳೋದು, ವ್ಯವಹಾರ, ಉದ್ಯೋಗ, ಹಣಕಾಸು ಅದ್ಭುತವಾದಂತ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಪಾಲುದಾರಿಕೆಯ ವ್ಯವಹಾರಗಳಲ್ಲಿ ವಿಶೇಷ ಪ್ರಗತಿ. ಕುಂಭರಾಶಿ ಸ್ವಲ್ಪ ಪರಿಶ್ರಮವೇ. ಚಂದ್ರ ಶನಿ ಸಾರ. ಶನಿ ನಿಮ್ಮ ಧನಸ್ಥಾನ. ಇರೋದನ್ನು ಉಳಿಸ್ಕೊಳ್ಳಿಕ್ಕೂ ಇರೋದನ್ನ ಬೆಳೆಸ್ಕೊಳ್ಳಿಕ್ಕೂ ಹೊರೆ ಎತ್ಕೊಂಡೇ ಓಡಬೇಕಾದಂಥದ್ದಾದರೂ ಹೊರೆಗೆ ತಕ್ಕಂಥ ಸಂಪಾದನೆ. ಮೀನರಾಶಿ ನಿಮ್ಮ ಮನೇಲೆ ಶನಿ, ಭಾಗ್ಯದಲ್ಲಿ ಚಂದ್ರ. ಭಾಗ್ಯದಲ್ಲಿ ಚಂದ್ರ ಇರೋದು ಒಳ್ಳೇದೇ, ಬ್ಯೂಟಿಫುಲ್. ಆದ್ರೆ ಶನಿ ಸಾರದಲ್ಲಿದ್ದು ಎಲ್ಲ ಇದೆ, ಅನುಭವಿಸ್ಲಿಕ್ಕೆ ಆಗ್ತಿಲ್ಲ. ಎಲ್ಲ ಇದೆ, ಇನ್ನೂ ಬರ್ತಿಲ್ಲ, ವೇಗವಾಗಿ ಆಗ್ತಿಲ್ಲ. ಒಮ್ಮೆ ತಿರುಮಲನಾಥ ಶ್ರೀನಿವಾಸ ಕ್ಷೇತ್ರಗಳು, ಚಿಕ್ಕ ತಿರುಪತಿ ಅಟ್ಲೀಸ್ಟ್ ಸರ್ಜಾಪುರದ ಹತ್ರ ಇದೆಪ್ಪ, ಹೋಗ್ ಬನ್ನಿ. ಇಲ್ಲ ನಿಮ್ ಸುತ್ತಮುತ್ತ ಬಾಲಾಜಿ ದೇವಸ್ಥಾನ ಇದೆ, ಒಂದು 42 ಒಂದು 48 ದಿನ ಒಂದು ಮಂಡಲ ಪೂಜೆ ಅಂತ ಶ್ರೀನಿವಾಸರಿಗೆ ಸಂಕಲ್ಪ ಮಾಡ್ಕೊಂಡು ಒಂದು ತುಳಸಿ ಸೇರಿ ಆತನ ಹೆಸರಿನಲ್ಲಿ ಒಂದು 5 ಜನಕ್ಕೆ ಊಟವೋ ತಿಂಡಿಯೋ ಪ್ರಸಾದವೋ ಕೊಡ್ತಾ ಬನ್ನಿ. ಹೊರೆ ಕಡಿಮೆ ಆಗುತ್ತೆ, ವೇಗವಾಗಿ ನಿಮ್ಮ ಕಾರ್ಯಗಳು ನಡೆಯತಕ್ಕಂಥದ್ದಾಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.